ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ. ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ. ಇದುವೇ ಕೃಷಿ ಸಂಪದ. ರೈತ ಬಾಂಧವರಿಗೆಲ್ಲ ಸಾವಯವ ಸಂಪದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ವಿಧಾನದಲ್ಲಿ ದಾಸ್ತಾನು ಕೀಟಗಳ ನಿರ್ವಹಣೆಯನ್ನು ಕುರಿತು ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರಣ್ಣ ಎನ್ ಪಟೇಲ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಸಂಪದ. ಇದುವೇ ಕೃಷಿ ಸಂಪದ. ಡಾಕ್ಟರ್ ವಿ ಎನ್ ಪಟೇಲ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಈ ದಿವಸ ಸಂಗ್ರಹ ಮಾಡುವಂತಹ ಧಾನ್ಯಗಳಿಗೆ ಬೀಳುವಂತಹ ಕೀಟ ಪೀಡೆಗಳನ್ನು ಸಾವಯವ ವಿಧಾನದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಗ್ಬೋದು. ಈ ಸಾವಯವ ಕೃಷಿಯಲ್ಲಿ ಧಾನ್ಯಗಳಿಗೆ ಬೀಳುವ ಕೀಟಪೀಡೆಗಳ ನಿರ್ವಹಣೆ ಬಗ್ಗೆ ಚರ್ಚೆ ಪ್ರಾರಂಭ ಮಾಡೋದಕ್ಕೆ ಮುಂಚಿತವಾಗಿ ಈ ಸಾವಯವ ಕೃಷಿ ಏಕೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಈಗಾಗಲೇ ಜನ ಈ ಪೀಡಿನಾಶಕಗಳು ಮತ್ತು ಇನಾರ್ಗ್ಯಾನಿಕ್ ಗೊಬ್ಬರಗಳ ಬಳಕೆಯಿಂದಾಗಿ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು ದಿನೇ ದಿನೇ ಪಡೀತಾ ಇದ್ದಾರೆ. ಹಾಗಾಗಿ ಹೆಚ್ಚು ಹೆಚ್ಚು ಜನಗಳಲ್ಲಿ ಈ ಸಾವಯವ ಕೃಷಿಯ ಬಳಕೆ, ಸಾವಯವ ಕೃಷಿಯಿಂದ ಬರ್ತಕ್ಕಂಥ ಉತ್ಪನ್ನಗಳ ಬಳಕೆ, ಅದು ತರಕಾರಿ ಆಗಿರ್ಬೋದು, ಧಾನ್ಯ ಆಗಿರ್ಬೋದು, ಹಣ್ಣುಂಪಲುಗಳಾಗಿರ್ಬೋದು, ಇವುಗಳನ್ನು ಹೆಚ್ಚು ಹೆಚ್ಚು ಅವರು ಇಷ್ಟಪಡ್ತಾ ಇದ್ದಾರೆ. ಸೊ ಹಾಗಾಗಿ ಸಾವಯವ ಕೃಷಿ ದಿನೇ ದಿನೇ ಬೆಳೀತಾ ಇದೆ. ಈ ಕಾರಣದಿಂದಾಗಿ ಸಾವಯವ ಕೃಷಿಯಲ್ಲಿ ಬೆಳೆದಂಥ ಧಾನ್ಯಗಳನ್ನು ಸಂಗ್ರಹ ಮಾಡಲಿಕ್ಕೆ ಸಾವಯವ ರೀತಿಯಲ್ಲೇ ನಾವು ಮಾಡಬೇಕಾಗ್ತದೆ. ಆದ್ದರಿಂದ ಇವತ್ತಿನ ದಿವಸ ನಾವು ಸಾವಯವ ಕೃಷಿಯಲ್ಲಿ ಧಾನ್ಯಗಳಿಗೆ ಬೀಳುವ ಕೀಟಪೀಡೆಗಳ ನಿರ್ವಹಣೆ ಬಗ್ಗೆ ಚರ್ಚೆಗೆ ಬಂದಿದ್ದೇವೆ. ನಾವು ಸಂಗ್ರಹಿಸಿಟ್ಟಂತಹ ಧಾನ್ಯಗಳಲ್ಲಿ ನಾವೇನೀಗ ದಾಸ್ತಾನು ಕೀಟಗಳು ಅಂತ ಹೇಳ್ತೀವಲ್ಲ, ಹೌದು, ಇದರಿಂದ ಯಾವ ಪ್ರಮಾಣದಲ್ಲಿ ನಷ್ಟ ಆಗ್ಬೋದು ಡಾಕ್ಟ್ರೆ? ಈಗ ಭಾರತದಲ್ಲಿ ಸುಮಾರು 600 ವಿವಿಧ ಪ್ರಭೇದದ ಕೀಟಗಳು ಈ ಧಾನ್ಯಗಳ ಸಂಗ್ರಹದಲ್ಲಿ ತೊಂದರೆಯನ್ನು ಕೊಡ್ತಾ ಇದ್ದಾವೆ. ಇದರಲ್ಲಿ 14 ಮಿಲಿಯನ್ ಟನ್ನಷ್ಟು ಧಾನ್ಯಗಳು ನಷ್ಟ ಆಗ್ತಾ ಇದೆ. ಇದರದ್ದು ವ್ಯಾಲ್ಯೂ ನಾವು ತಗೊಂಡ್ವಿ ಅಂತಂದರೆ ಸರಿಸುಮಾರು 1300 ಕೋಟಿ ರೂಪಾಯಿನಷ್ಟು ನಷ್ಟ ಸಂಭವಿಸ್ತಾ ಇದೆ. ಸೊ ಹಾಗಾಗಿ ತುಂಬ ಕಷ್ಟಪಟ್ಟು ರೈತ ಬೆಳೀತಾನೆ, ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸ್ಬೇಕಾದಂಥ ಒಂದು ಪ್ರಸಂಗ ಬಂತು ಅಂತಂದರೆ ಸರ್ಟನ್ಲಿ ಅದನ್ನು ನಾವು ತಡ್ಕೊಳ್ಳೋಕ್ಕಾಗಲ್ಲ. ಈ ದಿಶೆಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಸಾವಯವ ಕೃಷಿಯಲ್ಲಿ ಕೂಡ ನಾವು ಬೆಳೆದಂಥ ಬೆಳೆಯನ್ನು ಉಳಿಸ್ಕೊಳ್ಬೇಕಾಗ್ತದೆ. ಎಲ್ಲ ಕೀಟಗಳು ಎಲ್ಲ ತರಹದ ಧಾನ್ಯಗಳಿಗೆ ನಷ್ಟ ಉಂಟು ಮಾಡುತ್ತಾ? ಅದರಲ್ಲಿ ಬೇರೆ ಬೇರೆ ರೀತಿಯ ಕೀಟಗಳಿದೆ. ಧಾನ್ಯಗಳಿಗೆ ನಷ್ಟವನ್ನುಂಟು ಮಾಡ್ತಕ್ಕಂಥ ಕೀಟಗಳನ್ನು ವಿವಿಧ ರೀತಿಯಲ್ಲಿ ವಿಂಗಡಣೆ ಮಾಡ್ಬೋದು. ಅದರಲ್ಲಿ ನಾವು ಸಾಮಾನ್ಯವಾಗಿ ತಗೊಳ್ತಕ್ಕಂಥದ್ದು ಪ್ರಥಮ ವರ್ಗದ ಕೀಟಪೀಡೆಗಳು ಮತ್ತು ದ್ವಿತೀಯ ವರ್ಗದ ಕೀಟಪೀಡೆಗಳು ಅನ್ನೋ ವಿಂಗಡಣೆ. ಈ ಪ್ರಥಮ ವರ್ಗದ ಕೀಟಪೀಡೆಗಳು ಏನು ಮಾಡ್ತವೆ ಅಂತಂದರೆ ಸದೃಢವಾದಂತಹ ಕಾಳುಗಳನ್ನೇ ಅಟ್ಯಾಕ್ ಮಾಡಿ ಅದರ ಮೇಲೆ ತಾವು ಮೊಟ್ಟೆಗಳನ್ನಿಟ್ಟು ಅವುಗಳ ಎಲ್ಲ ವಸ್ತುಗಳನ್ನು ಅಥವಾ ಅದರಲ್ಲಿರ್ತಕ್ಕಂಥ ಕಂಟೆಂಟ್ ಎಲ್ಲದನ್ನು ತಿಂದು ನಷ್ಟವನ್ನು ಉಂಟು ಮಾಡ್ತಕ್ಕಂಥವು. ಇನ್ನು ದ್ವಿತೀಯ ವರ್ಗದ ಕೀಟಪೀಡೆಗಳು ಒಡೆದಂತಹ ಕಾಳುಗಳು ಮತ್ತು ಕಾಳಿನ ಮೇಲೆ ಗಾಯಗಳಾಗಿರ್ತಕ್ಕಂಥ ಕಾಳುಗಳನ್ನು ಅವು ಇಷ್ಟಪಡ್ತವೆ. ಕಾರಣ ಏನಂದರೆ ಸದೃಢವಾದಂತಹ ಕಾಳುಗಳನ್ನು ಅವು ತಿನ್ನಲಿಕ್ಕೆ ಆಗಲ್ಲ. ಆದ ಕಾರಣದಿಂದಾಗಿ ಅವು ಇವುಗಳನ್ನು ಪ್ರಿಫರ್ ಮಾಡ್ತವೆ ಅಥವಾ ಆರಿಸ್ಕೊಳ್ತವೆ. ಸೊ ಇವೆರಡು ರೀತಿಯ ಕೀಟಪೀಡೆಗಳು. ಮೊದಲನೇದು ಈಗಾಗಲೇ ಹೇಳಿದಂತೆ ಸದೃಢವಾದ ಕಾಳುಗಳನ್ನು ತಿನ್ನುತ್ತೆ. ಎರಡನೇದು ಒಡೆದಂತಹ ಕಾಳುಗಳು ಅಥವಾ ರವೆ ಆಗ್ಬೋದು, ಹಿಟ್ಟಾಗ್ಬೋದು, ಈ ಥರದ ವಸ್ತುಗಳನ್ನು ತಿಂದು ನಷ್ಟವನ್ನು ಉಂಟು ಮಾಡ್ತವೆ. ಈಗ ದಾಸ್ತಾನು ಮಾಡುವಂತಹ ಬೀಜಗಳೇ ಚಿಕ್ಕದಿರ್ತವೆ, ಅದನ್ನು ಹಾನಿ ಮಾಡುವಂತಹ ಕೀಟ ಅಂದರೆ ಅದು ಇನ್ನೂ ಚಿಕ್ಕದಾಗಿರುತ್ತೆ ಅಲ್ವಾ? ಅದು ಇಷ್ಟೊಂದು ಪ್ರಮಾಣದಲ್ಲಿ ನಷ್ಟ ಉಂಟು ಮಾಡೋಕ್ಕೆ ಹೇಗೆ ಸಾಧ್ಯ? ಕೀಟಗಳು ಚಿಕ್ಕವಾಗಿರ್ಬೋದು, ಆದರೆ ಅವುಗಳ ವಂಶಾಭಿವೃದ್ಧಿಯ ಶಕ್ತಿ ಇದೆಯಲ್ಲ ಅದು ಬಹಳ ಜಾಸ್ತಿ ಇದೆ. ಒಂದು ಹೆಣ್ಣು ದುಂಬಿ ಅಥವಾ ಒಂದು ಕೀಟ 200ರಿಂದ 300 ಮೊಟ್ಟೆ ಇಡುತ್ತೆ. ಅದರ ಕಾಲ ಏನು ಅಂತಂದರೆ 1 ತಿಂಗಳು ಅಷ್ಟೇ. ಒಂದು ಸೈಕಲ್, ಲೈಫ್ ಸೈಕಲ್ ಅಂತಂದರೆ 1 ತಿಂಗಳು. ಈ ಒಂದು ತಿಂಗಳಿನಲ್ಲಿ 200ರಿಂದ 300 ಮೊಟ್ಟೆ ಇಡುತ್ತೆ. ಇದು ಒಂದು 3 ತಿಂಗಳ ಕಾಲದಲ್ಲಿ ಲಕ್ಷಾಂತರ ಕೀಟಗಳನ್ನು ಹುಟ್ಟಿ ಹಾಕುತ್ತೆ. ಸೊ ಇವೆಲ್ಲವೂ ತಿನ್ಲಿಕ್ಕೆ ಪ್ರಾರಂಭ ಮಾಡಿದಾಗ ನಷ್ಟ ಜಾಸ್ತಿ ಆಗುತ್ತೆ. ಇದು ಒಂದು ರೀತಿಯಿಂದ ಆಗ್ತಕ್ಕಂಥ ನಷ್ಟ. ಇನ್ನೊಂದು ರೀತಿಯ ನಷ್ಟ ಅಂದರೆ ಈ ಕೀಟಗಳಲ್ಲಿ ಒಂದು ವಿಶೇಷತೆ ಇದೆ. ಏನು ಅಂತಂದರೆ
ಅದರ ಮರಿಗಳು ಬೆಳೆದಂತೆ ಅದರ ಮೈ ಮೇಲಿನ ಚರ್ಮವನ್ನು ಅವು ಪೊರೆಯಾಗಿ ಬಿಡ್ತವೆ. ಈಗ ಹಾವು ಯಾವ ರೀತಿ ಪೊರೆ ಬಿಡುತ್ತೆ ಅದೇ ರೀತಿ ಅವುಗಳು ಕೂಡ ಪೊರೆಯನ್ನು ಕಳಚಿ ದೊಡ್ಡವಾಗ್ತಾ ಆಗ್ತಾ ಹೊಸ ಚರ್ಮವನ್ನು ಬೆಳೆಸ್ಕೊಳ್ತವೆ. ಈ ಪೊರೆ ಕೂಡ ಈ ಒಂದು ದಾಸ್ತಾನಿನ ಕಾಳುಗಳ ಜೊತೆ ಸೇರ್ಕೊಳ್ಳುತ್ತೆ. ಅಲ್ಲದೆ ಈ ಕೀಟಗಳು ತಮ್ಮ ಸಂಪೂರ್ಣವಾದ ವಂಶಾಭಿವೃದ್ಧಿ ಕ್ರಿಯೆ ಮತ್ತು ತಮ್ಮ ಬಯೋಲಾಜಿಕಲ್ ಸೈಕಲ್ ಏನಿದೆ ಅದರ ಪೂರ್ತಿ ಈ ಕಾಳುಗಳಲ್ಲೇ ಕಳೆಯೋದ್ರಿಂದ ಅವುಗಳು ಉತ್ಪತ್ತಿ ಮಾಡ್ತಕ್ಕಂಥ ಹಿಕ್ಕೆ ಆಗ್ಬೋದು ಮತ್ತು ಯುರಿನ್ ಆಗ್ಬೋದು, ಇದು ಕೂಡ ಈ ಕಾಳುಗಳ ಜೊತೆಗೆ ಸೇರುತ್ತೆ. ಇವೆಲ್ಲವೂ ಸೇರ್ಕೊಂಡಂಥ ಸಂದರ್ಭದಲ್ಲಿ ಕಾಳುಗಳಲ್ಲಿ ಸೂಕ್ಷ್ಮಾಣುಜೀವಿಗಳು ಬೆಳೀಲಿಕ್ಕೆ ಅವಕಾಶ ಆಗುತ್ತೆ. ಇವೆಲ್ಲವುಗಳ ಚಟುವಟಿಕೆಯಿಂದಾಗಿ ಕಾಳುಗಳಲ್ಲಿ ತಾಪಮಾನ ಜಾಸ್ತಿ ಆಗುತ್ತೆ, ತೇವಾಂಶ ಜಾಸ್ತಿ ಆಗುತ್ತೆ. ಯಾವಾಗ ತೇವಾಂಶ ಜಾಸ್ತಿ ಆಗ್ತದೆ ಅಂತಹ ಧಾನ್ಯಗಳು ಇನ್ನಷ್ಟು ಕೀಟಗಳ ದಾಳಿಗೆ ತುತ್ತಾಗ್ತವೆ. ಸೊ ಈ ಎಲ್ಲ ಕ್ರಿಯೆಯಿಂದ ಆ ದಾಸ್ತಾನು ಮಾಡಿರ್ತಕ್ಕಂಥ ಚೀಲ ಆಗಿರ್ಬೋದು ಅಥವಾ ಬಿನ್ ಆಗಿರ್ಬೋದು ಅದರಲ್ಲಿ ಎಲ್ಲ ಕಾಳು ಗಡ್ಡೆ ಕಟ್ಕೊಂಡ್ಲಿಕ್ಕೆ ಪ್ರಾರಂಭ ಆಗ್ತವೆ. ಮತ್ತು ಕೆಲವೊಂದು ಕೀಟಗಳು ಬಲೆಯನ್ನು ಹೆಣಿತವೆ, ತಾವು ಸೇಫ್ ಆಗಿರೋದಕ್ಕೋಸ್ಕರ ಬಲೆಯನ್ನು ಹೆಣಿತವೆ, ಅದರಲ್ಲಿ ಕಾಳುಗಳನ್ನು ಸೇರಿಸಿರ್ತವೆ. ಹಾಗಾಗಿ ಕೆಲವೊಂದು ಕಾಳುಗಳು ಯಾವುದೇ ರೀತಿಯಿಂದ ತೊಂದರೆಗೊಳಗಾಗದೇ ಇದ್ದರೂ ಕೂಡ ಅವುಗಳನ್ನು ನಾವು ಮತ್ತೆ ಬಳಕೆ ಮಾಡಲಿಕ್ಕಾಗಲ್ಲ. ಅದರಿಂದ ಕೆಟ್ಟ ವಾಸನೆ ಬರ್ತಾ ಇರ್ತದೆ ಮತ್ತು ಅದರಲ್ಲಿ ಸೂಕ್ಷ್ಮಾಣುಜೀವಿಗಳು ಬೆಳೆದಿರೋದ್ರಿಂದ ಅದು ಮನುಷ್ಯರು ತಿನ್ನಲಿಕ್ಕೆ ಯೋಗ್ಯ ಆಗಿರಲ್ಲ. ಹಾಗಾಗಿ ಹೋಲ್ ಸ್ಟಾಕ್ ನಾವು ಏನು ಇಟ್ಟಿರ್ತೀವಿ, ಸಂಗ್ರಹ ಮಾಡಿರ್ತೀವಿ, ಆ ಇಡೀ ಸಂಗ್ರಹವೇ ನಷ್ಟಕ್ಕೆ ತುತ್ತಾಗ್ತದೆ. ಮೂರ್ತಿ ಚಿಕ್ಕದು, ಹೌದು, ಆದರೆ ಅದು ಮಾಡ್ತಕ್ಕಂಥ ಹಾನಿ ಬಹಳ ಜಾಸ್ತಿ. ಯಾವ ತರಹ ನಿರ್ವಹಣೆ ಮಾಡಬೇಕಾಗತ್ತೆ ಅಂತೀರಿ ಇಂತಹ ಕೀಟಗಳನ್ನು? ಈಗ ಈ ದಾಸ್ತಾನು ಕೀಟಗಳಿಗೆ ಬರ್ತಕ್ಕಂಥ ಮುಖ್ಯವಾದಂಥ ಕೀಟಗಳು ಅಂದರೆ ಈ ಅಕ್ಕಿಯ ಮೂತಿ ಹುಳು ಮತ್ತು ಕಾಳುಗಳಿಗೆ ಬರ್ತಕ್ಕಂಥ ಬ್ರೂಕಿಡ್ ಕೀಟ ಮತ್ತು ಈ ಭತ್ತದಲ್ಲಿ ಬರ್ತಕ್ಕಂಥ ಆಂಗುಮಾಯ್ಸ್ ಗ್ರೈನ್ ಮಾತ್ ಅಂತ ಹೇಳ್ತೀವಿ. ನಮ್ಮ ರೈತರು ಸಾಮಾನ್ಯವಾಗಿ ಭತ್ತಕ್ಕೆ ಊಜಿ ಬಿದ್ದುಬಿಟ್ಟಿದೆ ಸಾರ್ ಅಂತ ಬರ್ತಾ ಇರ್ತಾರೆ. ಸೊ ಇವು ಬಹಳ ಮುಖ್ಯವಾದಂಥವು. ಇವಕ್ಕೆ ಪ್ರಮುಖ ಕೀಟಪೀಡೆಗಳು ಅಂತೀವಿ. ಪ್ರಮುಖ ಕೀಟಪೀಡೆದು ಒಂದು ವಿಶೇಷತೆ ಏನಪ್ಪ ಅಂದರೆ ಯಾವುದೇ ಒಂದು ರೀತಿಯ ನಾವು ಕಾರ್ಯಕ್ರಮದಿಂದ ಇವುಗಳನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಲಿಕ್ಕಾಗಲ್ಲ. ಸೊ ಅಂದಮೇಲೆ ನಾವು ಇದಕ್ಕೆ ಸಮಗ್ರ ಕೀಟ ನಿರ್ವಹಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗ್ತದೆ. ಈಗ ಈ ಹುಳುಗಳ ನಿರ್ವಹಣೆಯ ಒಂದು ವಿಚಾರ ಬಂತು ಅಂದರೆ ನಾವು ಎರಡು ರೀತಿ ಯೋಚನೆ ಮಾಡಬೇಕಾಗುತ್ತೆ. ಒಂದು, ಸಣ್ಣ ಪ್ರಮಾಣದಲ್ಲಿ ಸಂಗ್ರಹಿಸಿದ ಕಾಳುಗಳ ಕೀಟ ನಿರ್ವಹಣೆಯ ಬಗೆ. ಸಣ್ಣದಾಗಿ ಈ ಮನೆಗಳಲ್ಲಿ ಇಟ್ಕೊಂಡಿರ್ತೀವಿ ಅಥವಾ ಒಂದು ವರ್ಷಕ್ಕಾಗುವಷ್ಟನ್ನು ಸಂಗ್ರಹ ಮಾಡಿರ್ತೀವಿ. ಇದು ಒಂದು ರೀತಿಯ ಒಂದು ಸಂಗ್ರಹ. ಇನ್ನೊಂದು, ಮಾರಾಟಕ್ಕಾಗಿ ಲಾರ್ಜ್ ಸ್ಕೇಲ್ ಸ್ಟಾಕ್ ಮಾಡಿರ್ತೀವಿ ಗೋಡಾಮ್ಗಳಲ್ಲಿ. ಅಲ್ಲಿ ನಾವು ಉಪಯೋಗಿಸ್ತಕ್ಕಂಥ ನಿರ್ವಹಣಾ ಕ್ರಮಗಳೇ ಬೇರೆ ಆಗ್ತವೆ. ಯಾಕೆ ಅಂತಂದರೆ ಒಂದು ಕಡಿಮೆ ಪ್ರಮಾಣದ ಧಾನ್ಯಗಳನ್ನ ಇಟ್ಕೊಂಡತ್ರ ನಾವು ಏನು ಪ್ರಯೋಗ ಮಾಡ್ತೀವಿ ಅದನ್ನು ಲಾರ್ಜ್ ಸ್ಕೇಲಲ್ಲಿ ಪ್ರಯೋಗ ಮಾಡಲಿಕ್ಕಾಗಲ್ಲ. ಅದರಲ್ಲಿ ಅದರದ್ದೇ ಆದಂಥ ತೊಂದರೆಗಳು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು ಇರುತ್ತೆ. ಸೊ ಹಾಗಾಗಿ ಯಾವ ಪ್ರಮಾಣದಲ್ಲಿ ನಾವು ಧಾನ್ಯಗಳನ್ನು ಸಂಗ್ರಹ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಏನೆಲ್ಲ ಮಾಡ್ಬೋದು ಅನ್ನೋದು ಕೂಡ ನಿರ್ಧಾರ ಆಗ್ತದೆ. ಸಮಗ್ರವಾದ ನಿರ್ವಹಣೆ ಅಂತ ಹೇಳಿದ್ರಿ ಡಾಕ್ಟರ್ ಪಟೇಲ್ ಅವರೇ. ಹೌದು ಸರ್. ಅಂದರೆ ಎಲ್ಲಿಂದ ಆರಂಭ ಮಾಡಬೇಕು? ಇವು ಸಂಗ್ರಹಾಗಾರದಲ್ಲಿ ಕಂಡುಬರ್ತಕ್ಕಂಥ ಕೀಟಗಳೇ ಆದರೂ ಕೂಡ ಇವುಗಳ ಚಟುವಟಿಕೆ ಪ್ರಾರಂಭ ಆಗೋದು ತಾಕಿನಲ್ಲಿ. ಬೆಳೆ ಎಲ್ಲಿಟ್ಟಿರ್ತೀವಿ ಆ ತಾಕಿನಲ್ಲೇ ಇವುಗಳ ಚಟುವಟಿಕೆ ಪ್ರಾರಂಭ ಆಗುತ್ತೆ. ಬೆಳೆ ಮಾಗುವ ಹಂತದಲ್ಲಿರಬೇಕಾದ್ರೆ ಈ ಕೀಟಗಳು ತೆನೆಯಲ್ಲಿನ ಕಾಳುಗಳ ಮೇಲೆ ಮೊಟ್ಟೆಗಳನ್ನು ಇಡುತ್ತವೆ. ಸೊ ಉದಾಹರಣೆಗೆ ಆಂಗುಮಾಯ್ಸ್ ಗ್ರೈನ್ ಮಾತ್ ಅಂತ ಹೇಳ್ತೀವಿ. ಇದು ಆಂಗುಮಾಯ್ಸ್ ಅನ್ನೋದು ಯಾಕೆ ಬಂದಿದೆ ಹೆಸರು ಅಂದರೆ, ಇದು ಫ್ರಾನ್ಸ್ನಲ್ಲಿ ಒಂದು ಆಂಗುಮಾಯ್ಸ್ ಅಂತಕ್ಕಂಥ ಒಂದು ಪ್ರಾಂತ ಇದೆ. ಆ ಪ್ರಾಂತದಲ್ಲಿ ಮೊಟ್ಟ ಮೊದಲನೆಯದಾಗಿ ಈ ಒಂದು ಕೀಟ ಕಂಡುಬಂತು. ಈಗ ಇಡೀ ಪ್ರಪಂಚದಾದ್ಯಂತ ಇದು ಇದೆ. ಅದಲ್ಲದೆ ಬ್ರೂಕಿಡ್ ಕೀಟ, ನಾವು ಈ ಅವರೆಕಾಳು, ತೊಗರಿಕಾಳು ಇವುಗಳಲ್ಲೆಲ್ಲ ಹುಳ ನೋಡ್ತೀವಲ್ಲ, ಈ ಕೀಟ ಕೂಡ ಅಷ್ಟೇ. ಇನ್ನು ಕಾಯಿ ಒಳಗಡೆ ಇರ್ತಕ್ಕಂಥ ಧಾನ್ಯದ ಮೇಲೇ ಇವು ತಮ್ಮ ಓವಿಪಾಸ್ಟರನ್ನು ಕಾಯಿಗಳ ಮೂಲಕ ತೂರಿಸಿ ಆ ಕಾಳುಗಳ ಮೇಲೆ ಮೊಟ್ಟೆ ಇಟ್ಬಿಡುತ್ತೆ. ಆದ್ದರಿಂದ ಮಾಗುವ ಹಂತದಲ್ಲಿರುವ ಬೆಳೆಗಳ ಮೇಲೇ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾಗ್ತದೆ. ಸರ್ವೇ ಸಾಮಾನ್ಯವಾಗಿ ನಾವು 4% ಬೇವಿನ ಬೀಜದ ಕಷಾಯವನ್ನು ಈ ಒಂದು ಹಂತದಲ್ಲಿ, ಮಾಗುವ ಹಂತದಲ್ಲಿ ಸಿಂಪಡಿಸುವ ಮೂಲಕ ಇವುಗಳ ಚಟುವಟಿಕೆಯನ್ನು ಕಡಿಮೆ ಮಾಡ್ಬೋದು. ಸಾಮಾನ್ಯವಾಗಿ ರೈತರು ಏನು ಅನ್ಕೋತಾರೆ, ಬೆಳೆ ಮೆಚೂರ್ ಆಯಿತು ಅಂತ ಅಂದ ತಕ್ಷಣ ಬಿಡು ಬಂತು ಅಂತಂದು ಸುಮ್ಮನೆ ಇದ್ಬಿಡ್ತಾರೆ. ಆದರೆ ಇವುಗಳು ಕೆಲಸ ಪ್ರಾರಂಭ ಮಾಡ್ತೆ ಮುಂದೆ ಅವುಗಳನ್ನು ಇಟ್ಕೊಳ್ಳೋದಕ್ಕೆ ಅವರಿಗೆ ತೊಂದರೆ ಆಗ್ತದೆ. ಆದ್ದರಿಂದ ನಾವು ಬೆಳೆ ಬಂತು ಅಂದ ತಕ್ಷಣ ಸುಮ್ಮನೆ ಇರದೆ ಅವುಗಳನ್ನ ಏನಾದರೂ ನೀವು ಸಂಗ್ರಹ ಮಾಡಿ ಸ್ವಲ್ಪ ಕಾಲ ಇಟ್ಕೋಬೇಕು ಅಂತ ಅನ್ನೋದಾಯಿತು ಅಂತಂದರೆ ಇದು ಮಾಗಿದ ಹಂತದಲ್ಲಿ ನೀವು 4% ಬೇವಿನ ಬೀಜದ ಕಷಾಯವನ್ನು ಸಿಂಪರಣೆ ಮಾಡೋದು ಬಹಳ ಮುಖ್ಯ. ಇನ್ನು ಒಕ್ಕಣೆ ಮಾಡಬೇಕಾದ್ರೆ ಸದೃಢವಾದ ಕಾಳುಗಳನ್ನು ಜೊಳ್ಳು ಕಾಳು, ಒಡೆದ ಕಾಳು ಮತ್ತು ಎಲೆ ತುಣುಕು, ಮಣ್ಣು ಇತರ ತ್ಯಾಜ್ಯಗಳಿಂದ ಬೇರ್ಪಡಿಸಬೇಕು. ಸಾಮಾನ್ಯವಾಗಿ ನಮ್ಮಲ್ಲಿ ಒಕ್ಕಣೆ ಮಾಡುವಾಗೆ ಕೆಲವೊಂದು ಸರಿ ಸಿಮೆಂಟಿನ ನೆಲ ಇರುತ್ತೆ, ಕೆಲವೊಂದು ಸರಿ ಇರೋದಿಲ್ಲ. ಕಣಗಳಲ್ಲಿ ಸಿಮೆಂಟಿನ ಒಂದು ವ್ಯವಸ್ಥೆ ಇರೋದಿಲ್ಲ. ಸೊ ಅಂಥ ಕಡೆಗೆ ಈವನ್ ಮಣ್ಣು ಕೂಡ ಈ ಕಾಳುಗಳ ಜೊತೆಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಇವನ್ನು ನಾವು ಸರಿಯಾಗಿ ಬೇರ್ಪಡಿಸದೆ ಹಾಗೇ ಸಂಗ್ರಹ ಮಾಡಿದರೆ ಏನಾಗುತ್ತೆ ಅಂತಂದರೆ ಅದರಲ್ಲಿ ಬೆಳೆಯ ತ್ಯಾಜ್ಯ ವಸ್ತು ಕೂಡ ಇರ್ಬೋದು, ಎಲೆ ಇರ್ಬೋದು, ಅದರ ಕಾಂಡ ಇರ್ಬೋದು,
ಸೊ ಬೇಡದೇ ಇರತಕ್ಕಂಥ ಮೆಟೀರಿಯಲ್ ಎಲ್ಲ ಇರುತ್ತೆ. ಇದರಿಂದಾಗಿ ಏನಾಗುತ್ತೆ, ಕಾಳುಗಳ ಸಂಗ್ರಹದಲ್ಲಿ ತೇವಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ತೇವಾಂಶ ಯಾವಾಗ ಜಾಸ್ತಿ ಆಯಿತು, ಅದು ಈ ಒಂದು ಧಾನ್ಯಗಳಿಗೆ ತೊಂದರೆ ಕೊಡ್ತಕ್ಕಂಥ ಕೀಟಗಳಿಗೆ ಒಂದು ಆಹ್ವಾನ ಇದ್ದಂಗೆ. ಅದಕ್ಕೋಸ್ಕರ ಇವುಗಳನ್ನು ಸೀರುಕಾಳು, ಒಡೆದ ಕಾಳು, ಎಲೆಯ ತುಣುಕು, ಮಣ್ಣು ಇತ್ಯಾದಿಗಳಿಂದ ನಾವು ಸಪ್ರೇಟ್ ಮಾಡಬೇಕಾಗ್ತದೆ. ಜರಡಿ ಹಿಡಿಯೋದ್ರ ಮೂಲಕ ಆಗ್ಬೋದು ಅಥವಾ ಗಾಳಿಯಲ್ಲಿ ತೂರೋದ್ರ ಮೂಲಕ ಆಗಲಿ ಇವುಗಳನ್ನು ಸಪ್ರೇಟ್ ಮಾಡಿ ಚೆನ್ನಾಗಿರ್ತಕ್ಕಂಥ ಧಾನ್ಯಗಳನ್ನು ಮಾತ್ರ ನಾವು ಸಂಗ್ರಹ ಮಾಡಬೇಕಾಗ್ತದೆ. ಮತ್ತು ಒಕ್ಕಣೆ ಮಾಡುವ ಕಣಗಳಲ್ಲಿ ಧಾನ್ಯಗಳನ್ನು ಭಾಳ ಕಾಲ ಮುಚ್ಚದೆ ಇಟ್ಟಿದ್ದಂಥ ಒಂದು ಸಂದರ್ಭ. ಉದಾಹರಣೆಗೆ ಇವತ್ತು ಒಕ್ಕಣೆ ಮಾಡ್ತಾ ಇರ್ತೀವಿ, ಸಂಜೆ ಆಗೋಗುತ್ತೆ, ಹಂಗೆ ಬಿಟ್ಟು ಮನೆಗೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಅವನ್ನ ಸಂಪೂರ್ಣವಾಗಿ ಕವರ್ ಮಾಡಬೇಕು. ಕಾರಣ ಏನು ಅಂತಂದರೆ, ಇದಕ್ಕಿಂತ ಮುಂಚಿತವಾಗಿ ಒಕ್ಕಣೆ ಮಾಡಿರ್ತಕ್ಕಂಥ ಮೆಟೀರಿಯಲ್ನಿಂದ ಕೀಟಗಳು ಈ ಒಂದು ಧಾನ್ಯಗಳಿಗೂ ಬಂದು ಮೊಟ್ಟೆಗಳನ್ನ ನೀಡುವ ಕ್ರಿಯೆಯನ್ನು ಪ್ರಾರಂಭ ಮಾಡಿಬಿಡ್ತವೆ. ಅವು ಈ ಥರದ ಒಂದು ಸಿಚುಯೇಷನ್ನ ಉಪಯೋಗಿಸ್ಕೊಳ್ಳೋದ್ರಲ್ಲಿ ಬಹಳ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತವೆ. ಆದ್ದರಿಂದ ಅವುಗಳನ್ನು ಚೆನ್ನಾಗಿ ಮುಚ್ಚಿ ಇಡ್ತಕ್ಕಂಥದ್ದು ಭಾಳ ಮುಖ್ಯ. ಇನ್ನು ಧಾನ್ಯಗಳಲ್ಲಿ ನೀರಿನ ಅಂಶ ಇದು ಬಹಳ ಮುಖ್ಯ. ಈಗಾಗಲೇ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಹೇಳಿದೆ ನಾನು. ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇತ್ತು, ನೀರಿನ ಅಂಶ ಅಥವಾ ತೇವಾಂಶ ಜಾಸ್ತಿ ಇತ್ತು ಧಾನ್ಯಗಳಲ್ಲಿ ಅಂತಂದರೆ ಅಂತಹ ಧಾನ್ಯಗಳು ಕೀಟಗಳ ಹಾವಳಿಗೆ ತುತ್ತಾಗುವಲ್ಲಿ ಈ ಮಾಯಿಶ್ಚರ್ ಕಂಟೆಂಟು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಸಾಮಾನ್ಯವಾಗಿ ಈ ಭತ್ತ ಹಾರ್ವೆಸ್ಟ್ ಮಾಡಿಬಿಡ್ತಾರೆ. ಹಾರ್ವೆಸ್ಟ್ ಮಾಡಿ ರೈತರು ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಒಣಗಿಸ್ಬಿಟ್ಟು ಚೀಲಗಳಿಗೆ ತುಂಬಿಟ್ಬಿಡ್ತಾರೆ. 2-3 ತಿಂಗಳು ಏನೂ ತೊಂದರೆ ಇರಲ್ಲ. ಮೊದಲ 1-2 ತಿಂಗಳು ಏನೂ ತೊಂದರೆ ಇರಲ್ಲ. ಆ ನಂತರ ಏನಾಗುತ್ತೆ, ಈ ಆಂಗುಮಾಯ್ಸ್ ಗ್ರೈನ್ ಮಾತು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಆವಾಗ ಬರ್ತಾರೆ, ಸಾರು ಊಜಿ ಬಿದ್ದುಬಿಟ್ಟಿದೆ ಹಂಗೆ ಅಂತ. ಅದಕ್ಕೋಸ್ಕರ ಮೊದಲನೆಯ ಸ್ಟೆಪ್, ಮೊದಲನೇ ಹೆಜ್ಜೆ ಏನಪ್ಪ ಅಂತಂದರೆ, ನಾವು ಸಂಗ್ರಹ ಮಾಡಿ ಇಟ್ಕೊಳ್ಬೇಕಾದಂಥ ಧಾನ್ಯಗಳನ್ನು ಚೆನ್ನಾಗಿ ಒಣಗಿಸ್ಬೇಕು. ಚೆನ್ನಾಗಿ ಒಣಗಿಸೋದು ಅಂದರೆ ಏನು, 10% ಕಡಿಮೆ ಪರ್ಸೆಂಟೇಜು ನೀರಿನ ಅಂಶ ಇರಬೇಕು. ಆವಾಗ ಅದನ್ನು ಬಹಳ ಕಾಲ ಯಾವುದೇ ಹೆಚ್ಚು ತೊಂದರೆ ಇಲ್ಲದೆ ಅಥವಾ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳದೆ ಕೂಡ ಅಂತಹ ಕಾಳುಗಳನ್ನು ನಾವು ಸಂಗ್ರಹ ಮಾಡಿ ಇಟ್ಕೋಬೋದಾಗಿದೆ. ಮತ್ತು ಒಂದು ಸರಿ ನೀವು ಹೇಳಿದ್ರಿ, ನಾವು ಒಣಗಿಸಿದ್ವಿ ಸರ್, ಮತ್ತೆ ಬಂದುಬಿಟ್ಟಿದೆ ಸರ್ ಅಂತ ಬರ್ತಾರೆ ರೈತರು. ಕಾರಣ ಏನು ಅಂತಂದರೆ, ಅವರು ಗೋಣಿ ಚೀಲಗಳಲ್ಲಿ ಅವುಗಳನ್ನು ಸಂಗ್ರಹ ಮಾಡಿರ್ತಾರೆ. ಮಳೆಗಾಲ ಪ್ರಾರಂಭ ಆದ ತಕ್ಷಣ ಏನಾಗುತ್ತೆ, ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ. ಈ ಒಣಗಿಸಿಟ್ಟಿರ್ತಕ್ಕಂಥ ಕಾಳುಗಳು ಏನು ಮಾಡ್ತವೆ, ಈ ತೇವಾಂಶವನ್ನು ಅವು ಹೀರ್ಕೊಳ್ತವೆ. ಇದರಿಂದಾಗಿ ಒಂದ್ಸಗೆ ನಾವು ಒಣಗಿಸಿಟ್ಟಂಥ ಕಾಳುಗಳಲ್ಲಿ ಈ ತೇವಾಂಶ ಮತ್ತೆ ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಆವಾಗ ಒಂದ್ಸಗೆ ನಾವು ಕೀಟಗಳ ಬಾಧೆಗೆ ತುತ್ತಾಗಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಏನು ಮಾಡಬೇಕು, ಈ ಚೀಲಗಳಿಗೆ ಒಳಗಡೆಗೆ ಪ್ಲಾಸ್ಟಿಕ್ ಲೇಯರ್ ಇರತಕ್ಕಂಥ ಚೀಲಗಳಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಅಂತಹ ಚೀಲಗಳಲ್ಲಿ ಇವುಗಳನ್ನು ಸಂಗ್ರಹ ಮಾಡಿ ಇಡಬೇಕಾಗ್ತದೆ. ಅಂಥದ್ದು ಇಲ್ಲ ಅಂದಂಥ ಪಕ್ಷದಲ್ಲಿ ಮಳೆಗಾಲದ ಮಧ್ಯದಲ್ಲಿ ಏನಾದರೂ ನಮಗೆ ಚೆನ್ನಾಗಿ ಬಿಸಿಲು ಬಿದ್ದಂಥ ಸಮಯದಲ್ಲಿ ಮತ್ತೆ ಈ ಕಾಳುಗಳನ್ನ ಹೊರಗೆ ತೆಗೆದು ನಾವು ಒಣಗಿಸ್ಬೇಕಾಗ್ತದೆ. ಸಣ್ಣ ಪ್ರಮಾಣದಲ್ಲಿ ಸಂಗ್ರಹ ಮಾಡಿದಂಥ ಕಡೆಗಳಲ್ಲಿ ಮಾತ್ರ ಸಾಧ್ಯ. ಜಾಸ್ತಿ ಪ್ರಮಾಣದಲ್ಲಿ ಮಾಡಿದಂಥ ಕಡೆಗಳಿಗೆ ಇದು ತುಂಬ ಕಾಸ್ಟ್ಲಿಯಾಗಿ ಆಗುತ್ತೆ. ಮತ್ತು ಶೇಖರಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಶೇಖರಣೆ ಮಾಡ್ತಾ ಇರ್ತಕ್ಕಂಥ ಕಾಳುಗಳು ಕೀಟಗಳ ಬಾಧೆಗೆ ಈಗಾಗಲೇ ಒಳಗಾಗಿದ್ವಿ ಅಥವಾ ಇಲ್ಲವೇ ಅನ್ನೋದನ್ನು ಪರಿಶೀಲನೆ ಮಾಡಬೇಕು. ಈಗಾಗಲೇ ಇನ್ಫೆಸ್ಟ್ ಆಗಿಬಿಟ್ಟಿದೆ ಅಂತ ಅನ್ನೋದನ್ನು ಮತ್ತೆ ಸಂಗ್ರಹ ಮಾಡಿಟ್ರೆ ಏನೂ ಉಪಯೋಗ ಇಲ್ಲ. ಆದ್ದರಿಂದ ಕೀಟಪೀಡೆಗೆ ಒಳಗಾದ ಧಾನ್ಯಗಳನ್ನು ನಾವು ಪರಿಶೀಲನೆ ಮಾಡಿ ಅದನ್ನು ನೋಡಬೇಕು. ಅದರ ಲಕ್ಷಣಗಳೇನಪ್ಪ ಅಂತಂದರೆ, ಧಾನ್ಯದ ಮೇಲೆ ತೂತಿರುತ್ತೆ, ಎಕ್ಸಿಟ್ ಹೋಲ್ಸ್, ಮತ್ತು ಧಾನ್ಯಗಳ ಮೇಲೆ ಮೊಟ್ಟೆಗಳಿರೋದು ಕಂಡುಬರುತ್ತೆ. ಧಾನ್ಯಗಳು ಜೇಡ್ರ ಬಲೆ ಅಂತ ವಸ್ತುವಿನೊಡನೆ ಹೆಣೆದುಕೊಂಡಿರೋದು ಕಂಡುಬರುತ್ತೆ. ಮತ್ತು ಧಾನ್ಯಗಳನ್ನಿಟ್ಟ ಚೀಲದ ಮೇಲೆ ಕೀಟಗಳ ಕೋಶಗಳು ಕೂಡ ಇರೋದು ಕಂಡುಬರುತ್ತೆ. ಸೊ ಇವೆಲ್ಲವನ್ನು ಇದೆಯೇ ಇಲ್ವೇ ಅನ್ನೋದನ್ನು ನೋಡಿಬಿಟ್ಟು ಆನಂತರ ಅದಕ್ಕೆ ತಕ್ಕಂತೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಾಗ್ತದೆ. ಇನ್ನು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ನಾವು ಕೈಗೊಳ್ಳಬೇಕು. ಈ ಸಮಗ್ರ ಹತೋಟಿ ಅಂತ ಹೇಳಿದೆ, ಇವೆಲ್ಲ ಮಾಡ್ತಾ ಇದ್ದಂಗೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲಿ ಇವುಗಳ ಚಟುವಟಿಕೆಯನ್ನು ಕಡಿಮೆ ಮಾಡಲಿಕ್ಕೆ ಬೇಕಾದಂಥ ಕಾರ್ಯಕ್ರಮಗಳ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಉದಾಹರಣೆಗೆ ಗೋದಾಮಿನ ನೆಲ ಹಾಗೂ ಗೋಡೆಗಳಲ್ಲಿರುವ ಬಿರುಕುಗಳು. ಈ ಬಿರುಕಿನಲ್ಲಿ ಏನಾಗುತ್ತೆ, ಹಳೆ ಕಾಳುಗಳೆಲ್ಲ ಹೋಗಿ ಸೇರ್ಕೊಂಡಿರುತ್ತೆ. ಅಲ್ಲಿ ಈ ಹುಳುಗಳು ಅದನ್ನಾಗಲೇ ಇನ್ಫೆಸ್ಟ್ ಆಗಿರುತ್ತೆ. ಸೊ ಅಂಥದ್ದೇ ಗೋದಾಮಿನಲ್ಲಿ ಅಥವಾ ಒಕ್ಕಣೆ ನೆಲದಲ್ಲಿ ನಾವು ಮಾಡಿದ್ದೇ ಆದರೆ ನಮ್ಮ ಕಾಳುಗಳು ಕೂಡ ಈ ಒಂದು ಕೀಟಗಳ ಬಾಧೆಗೆ ಒಳಗಾಗೋದು ಖಂಡಿತವಾಗಿ ಆಗುತ್ತವೆ. ಇನ್ನು ಗೋದಾಮು ಹಾಗೂ ಒಕ್ಕಣೆ ಕಣ ಏನಿದೆ, ಇದು ಊರಿನಿಂದ ದೂರ ಇರಬೇಕು. ಯಾಕೆಂದರೆ ಊರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಾಳುಗಳನ್ನು ಸಂಗ್ರಹ ಮಾಡಿರ್ತೀವಿ. ನಮಗೆ ಅದ್ರ ಬಗ್ಗೆ ಆಸಕ್ತಿ ಇರ್ಬೋದು, ಬೇರೆಯವ್ರಿಗೆ ಆಸಕ್ತಿ ಇಲ್ಲದೆ ಇರ್ಬೋದು. ಸೊ ಹಾಗಾಗಿ ಕ್ರಾಸ್ ಇನ್ಫೆಸ್ಟೇಷನ್ ಅಂತ ಹೇಳ್ತೀವಿ. ಬೇರೆ ಕಡೆ ಇದ್ದಂಥ ಕೀಟ ಯಾವುದೇ ತೊಂದರೆ ಇಲ್ಲದಂಥ ಕಾಳುಗಳಿಗೆ ಅಥವಾ ಧಾನ್ಯಗಳಿಗೆ ಬಂದು ಕೂತು ಅಲ್ಲಿ ಕೂಡ ಇನ್ಫೆಸ್ಟೇಷನ್ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಕ್ರಿಯೆ ನಡೆಯುತ್ತೆ. ಇನ್ನು ನಾವು ಕೊಯ್ಲಿಗೆ ಉಪಯೋಗಿಸ್ತಕ್ಕಂಥ ಯಂತ್ರಗಳು, ಒಕ್ಕಣೆಗೆ ಉಪಯೋಗಿಸ್ತಕ್ಕಂಥ ಯಂತ್ರಗಳು, ಇವನ್ನ ಕ್ಲೀನ್ ಮಾಡಬೇಕು. ಇಲ್ಲ ಅಂತಂದರೆ ಮೊದಲು ಮಾಡಿದಂತಹ ಕೊಯ್ಲು ಅಥವಾ ಒಕ್ಕಣೆ ಮಾಡಿದಂಥ ಯಂತ್ರವನ್ನು ಹಾಗೆ ಉಪಯೋಗಿಸಿದರೆ ಅದರಲ್ಲಿ ಇರ್ತಕ್ಕಂಥ ಕಾಳುಗಳನ್ನು ಈಗಾಗಲೇ ಇನ್ಫೆಸ್ಟ್ ಆಗಿರ್ಬೋದು. ಅದರಿಂದ ನಮ್ಮ ಕಾಳುಗಳು ಕೂಡ ಇನ್ಫೆಸ್ಟ್ ಆಗಲಿಕ್ಕೆ ಕಾರಣ ಆಗ್ತದೆ.
ಮತ್ತು ಗೋದಾಮಿನಲ್ಲಿ ಇಲಿಗಳು ಸೇರಿದಂತೆ ನಾವು ಎಚ್ಚರಿಕೆ ವಹಿಸಬೇಕು. ಇಲ್ಲ ಅಂತಂದರೆ ಆ ಒಂದು ದಾರಿಯಿಂದ ಕೂಡ ಈ ಕೀಟಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಕಾಳುಗಳನ್ನು ತೇವಾಂಶ ಹೀರಿಕೊಳ್ಳದಂಥ ಚೀಲ, ಅಂದರೆ ನಾನು ಈಗಾಗಲೇ ಹೇಳಿದೆ ಪ್ಲಾಸ್ಟಿಕ್ ಒಳಗಡೆ ಇರ್ತಕ್ಕಂಥ ಚೀಲಗಳಲ್ಲಿ ಅದನ್ನು ಸಂಗ್ರಹ ಮಾಡಬೇಕು, ಅಥವಾ ಏರ್ ಟೈಟ್ ಬಿನ್ಗಳಲ್ಲಿ ಕೂಡ ಸಂಗ್ರಹ ಮಾಡ್ಬೋದು. ಮತ್ತು ಸಂಗ್ರಹಿಸೋದಕ್ಕೆ ಮುಂಚಿತವಾಗಿ ಈಗಾಗಲೇ ಹೇಳಿದಂತೆ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿರಬೇಕು. ಮತ್ತು ನೀವು ಗೋದಾಮಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಸಂಗ್ರಹ ಮಾಡ್ತಾ ಇದ್ದೀವಿ ಅಂತಂದರೆ ಈ ಚೀಲಗಳ ನಿಟ್ಟುಗಳೇನಿರುತ್ತೆ ಅದರ ಮಧ್ಯೆ 1 ಮೀಟರ್ ಅಂತರವನ್ನು ನಾವು ಬಿಡಬೇಕಾಗ್ತದೆ. ಕಾರಣ ಏನು ಅಂತಂದರೆ ಒಂದೇ ಸರಿ ಮಾಡಿ ಇಟ್ಬಿಟ್ರೆ ಹಂಗೆ ಇರುತ್ತೆ ಅಂತ ತಿಳ್ಕೊಳ್ಳೋದು ಬಹಳ ಮೂರ್ಖತನ ಆಗಿಬಿಡುತ್ತೆ ಈ ಹುಳುಗಳ ವಿಚಾರದಲ್ಲಿ. ಇವು ಏನೆಲ್ಲ ದಾರಿಗಳಿದೆ ಅವುಗಳನ್ನು ಕಂಡುಕೊಂಡು ತಮ್ಮ ಆಹಾರವನ್ನು ಹುಡುಕಿಕೊಳ್ಳೋದಕ್ಕೆ ಭಾಳ ಎಕ್ಸ್ಪರ್ಟ್ಸ್. ಯಾಕೆಂತಂದರೆ ಮನುಷ್ಯ ಬರೋದಕ್ಕಿಂತ 400 ಮಿಲಿಯನ್ ವರ್ಷ ಮುಂಚೆ ಬಂದಿರತಕ್ಕಂಥ ಕೀಟಗಳಿವು. ಹಾಗಾಗಿ ಮನುಷ್ಯ ಅನುಭವಿಸಿದ್ದಕ್ಕಿಂತ ಹೆಚ್ಚು ಅವುಗಳಿಗೆ ಅನುಭವ ಇದೆ. ಆದ್ದರಿಂದ ಅವು ಏನೆಲ್ಲ ದಾರಿಯಿಂದ ತಮ್ಮ ಆಹಾರವನ್ನು ಕಂಡುಕೊಳ್ಬೋದು ಅದನ್ನು ಕಂಡುಕೊಳ್ತವೆ. ಹಾಗಾಗಿ ಸಾಕಷ್ಟು ಗ್ಯಾಪ್ ಕೊಟ್ಟರೆ ಏನಾಗುತ್ತೆ, ಮುಂದೆ ಈ ಒಂದು ಸಂಗ್ರಹಾಗಾರದಲ್ಲಿ ಏನಾದರೂ ಈ ಹುಳುಗಳ ಚಟುವಟಿಕೆ ಇದೆಯೇ ಇಲ್ಲವೇ ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೂ ಆಗುತ್ತೆ. ಮತ್ತು ಯಾವುದಾದ್ರೂ ಕೀಟನಾಶಕದ ಬಳಕೆ ಅಂತಂದರೆ ಬೇವಿನ ಬೀಜದ ಕಷಾಯ ಕೂಡ ಆಗ್ಬೋದು. 1000 ppm ಸ್ಟ್ರೆಂತ್ ಇರ್ತಕ್ಕಂಥದ್ದು 5 ಮಿಲಿ 1 ಲೀಟರ್ ನೀರಿನಲ್ಲಿ ಬೆರೆಸ್ಬಿಟ್ಟು ಚೀಲಗಳ ಮೇಲೆ ಕೂಡ ನಾವು ಅದನ್ನು ಸಿಂಪರಣೆ ಮಾಡಿದ್ದೇ ಆದರೆ ಈ ಚೀಲಗಳ ಮೇಲೆ ಓಡಾಡ್ತಕ್ಕಂಥ ಕೀಟಗಳು, ಕ್ರಾಸ್ ಇನ್ಫೆಸ್ಟೇಷನ್ನಿಂದ ಬಂದಿರತಕ್ಕಂಥ ಕೀಟಗಳನ್ನು ಕೂಡ ನಾವು ಸಂಹಾರ ಮಾಡಬಹುದು. ಇನ್ನು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್, ಸಮಗ್ರ ಕೀಟ ನಿರ್ವಹಣೆ ಅಂತ ಹೇಳಿದೆ. ವಿವಿಧ ರೀತಿಯ ನಿರ್ವಹಣಾ ಕ್ರಮಗಳು ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಅದರ ಬಗ್ಗೆ ಸಾಕಷ್ಟು ಸ್ಟಡೀಸ್ ಆಗಿದೆ. ಅವುಗಳು ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲಿ ಅವುಗಳನ್ನು ಬಳಕೆ ಮಾಡಬೇಕಾಗ್ತದೆ. ಇದರಲ್ಲಿ ರಾಸಾಯನಿಕ ರಹಿತ ಸಂರಕ್ಷಣಾ ವಿಧಾನಗಳು ಒಂದು ಗುಂಪು. ಇಲ್ಲಿ ಏನು ಅಂತಂದರೆ ಇದರಲ್ಲಿ ಬೇರೆ ರಾಸಾಯನಿಕಗಳೇನೂ ಇರಲ್ಲ, ಆದರೆ ಅವನ್ನು ನಾವು ಇನ್ಸೆಕ್ಟ್ಸ್ನ ಈ ಕೀಟಗಳನ್ನು ಕೊಲ್ಲಲಿಕ್ಕೆ ಬಳಕೆ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಧೂಳಿನ ರೂಪದ ಜಡವಸ್ತು, ಇನರ್ಟ್ ಮೆಟೀರಿಯಲ್ ಅಂತ ಇಂಗ್ಲೀಷ್ನಲ್ಲಿ ನಾವು ಹೇಳ್ತೇವೆ. ಇದರ ಬಳಕೆ ಉದಾಹರಣೆಗೆ ಮುಲ್ತಾನಿ ಮಿಟ್ಟಿ ಅಂತಂದು ಸಿಗುತ್ತೆ, ಅಥವಾ ಡಯಾಟಮೇಷಿಯಸ್ ಅರ್ತ್ ಅಂತಂದು ಸಿಗುತ್ತೆ. ಇದು ಒಂದು ಧೂಳು, ಜೇಡಿ ಧೂಳು, ಭಾಳ ಸಣ್ಣ ಕಣಗಳಿರುತ್ತೆ. ಈ ಕಣಗಳನ್ನು 0.3 ಪ್ರಮಾಣದಲ್ಲಿ ಧಾನ್ಯದೊಂದಿಗೆ ಬೆರೆಸಿದಾಗ ಇದು 40% ಮೊಟ್ಟೆ ಇಡೋದನ್ನು ಕಡಿಮೆ ಮಾಡುತ್ತೆ ಅನ್ನೋದು ಕಂಡು ಬಂದಿದೆ. ಇದೊಂದು ಸೈಂಟಿಫಿಕ್ ಸ್ಟಡಿ. 0.3 ಅಂದ್ರೆ ಲೆಕ್ಕಾಚಾರ ಹೇಗೆ ಡಾಕ್ಟ್ರೆ? ಒಂದು 100 kgನಲ್ಲಿ 3 ಗ್ರಾಮ್ನಷ್ಟು ಅಷ್ಟೇ. ಹೌದು. ಮತ್ತು ಪ್ರಾಯದ ಕೀಟಗಳು ದುಂಬಿಯಾಗಿ ಹೊರಹೊಮ್ಮುವುದನ್ನು ಕೂಡ ನಾವು ತಡೆಗಟ್ಟಬಹುದು. ಇದನ್ನು ಬಳಕೆ ಮಾಡಿದ್ದೆ ಆದರೆ ಹೊರಗಡೆಗೆ ಬರ್ತಾವೆ ಕೋಶಗಳಿಂದ ಬರ್ತಕ್ಕಂಥ ದುಂಬಿಗಳನ್ನು ಕೂಡ ನಾವು ತಡೆಗಟ್ಬೋದು. 12 ಪಟ್ಟು ಕಡಿಮೆ ಆಗುತ್ತೆ. ಸೊ ಈ ರೀತಿ ಇವು ಕೆಲಸ ಮಾಡುತ್ತೆ. ಇದು ಹ್ಯಾಕ್ ಕೆಲಸ ಮಾಡುತ್ತೆ ಅಂತಂದರೆ ಇದು ಬಹಳ ಸಣ್ಣ ಕಣಗಳಿರೋದ್ರಿಂದ ಈ ಹುಳುಗಳಿಗೆ ಉಸಿರಾಡಲಿಕ್ಕೆ ಸ್ಪೈರಕಲ್ಸ್ ಅಂತಕ್ಕಂಥ ತೂತುಗಳಿರುತ್ತೆ. ಈಗ ನಮಗೆ ಹೆಂಗೆ ಮೂಗಿನ ಹೊರಳೆಗಳಿದ್ದಾವೆ ಅದೇ ರೀತಿ ಸ್ಪೈರಕಲ್ಸ್ ಅಂತಕ್ಕಂಥ ಒಂದು ತೂತುಗಳಿರುತ್ತೆ. ಈ ಮುಲ್ತಾನಿ ಮಿಟ್ಟಿ ಅಥವಾ ಡಯಾಟಮೇಷಿಯಸ್ ಅರ್ತ್ ಜೇಡಿನ ಈ ಧೂಳನ್ನು ಏನು ಉಪಯೋಗಿಸ್ತೀವಿ ಅದು ಹೋಗ್ಬಿಟ್ಟು ಆ ಸ್ಪೈರಕಲ್ಸ್ನ ಬ್ಲಾಕ್ ಮಾಡುತ್ತೆ. ಇದರಿಂದಾಗಿ ಸಾವೋಕ್ಕೆ ಸಂಭವಿಸುತ್ತೆ. ಮತ್ತು ಇವುಗಳನ್ನ ಉಪಯೋಗ ಮಾಡಿದಾಗ ಧಾನ್ಯಗಳ ಮೊಳಕೆ ಒಡೆಯೋ ಪ್ರಮಾಣದ ಮೇಲೆ ಯಾವುದೇ ದುಷ್ಪರಿಣಾಮ ಇಲ್ಲ. ಹಾಗಾಗಿ ಇವನ್ನ ಬೀಜಗಳನ್ನು ಸಂಗ್ರಹ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಬಳಕೆ ಮಾಡಿ. ಇದರದ್ದು ಒಂದೇ ಪ್ರಾಬ್ಲಮ್ ಏನು ಅಂತಂದರೆ ಲಾರ್ಜ್ ಸ್ಕೇಲಲ್ಲಿ ಇಟ್ಟಿರ್ತಕ್ಕಂಥ ಧಾನ್ಯಗಳಿಗೆ ಇದನ್ನು ಸೇರಿಸಿದಂಥ ಸಂದರ್ಭದಲ್ಲಿ ಮುಂದೆ ಆ ಒಂದು ಧಾನ್ಯಗಳನ್ನು ಹ್ಯಾಂಡಲ್ ಮಾಡಬೇಕಾದಂಥವರಿಗೆ ಈ ಧೂಳು ರೆಸ್ಪಿರೇಟರಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಅವರು ಅದಕ್ಕೆ ಬೇಕಾದಂಥ ಮಾಸ್ಕ್ಗಳು ಮತ್ತೊಂದನ್ನು ಉಪಯೋಗಿಸ್ಕೊಂಡು ಇದನ್ನ ಹ್ಯಾಂಡಲ್ ಮಾಡಬೇಕಾಗ್ತದೆ. ಇದೊಂದು ಇದರಿಂದ ಆಗ್ತಕ್ಕಂಥ ತೊಂದರೆ. ಇದೇ ರೀತಿ ಚುರುಕುಗೊಳಿಸಿದ ಕೆವಲಿನ್, ಆಕ್ಟಿವೇಟೆಡ್ ಕೆವಲಿನ್ ಅನ್ನೋದು ಕೂಡ ಒಂದು ಜೇಡಿನೇ, ಭಾಳ ಸೂಕ್ಷ್ಮವಾದ ಸಣ್ಣ ಕಣಗಳಿರ್ತಕ್ಕಂಥ ಧೂಳು. ಇದನ್ನು ಕೂಡ ಪ್ರತಿ 100 ಕಿಲೋಗ್ರಾಮ್ ಧಾನ್ಯಕ್ಕೆ 1 ಕಿಲೋಗ್ರಾಮ್ ಪ್ರಮಾಣದಲ್ಲಿ ಬೆರೆಸಿದಾಗ ಇದು ಕೀಟಗಳ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತೆ. ಮತ್ತು ಸಂತತಿ ಕಡಿಮೆ ಆಗೋದು, ಒಂದು ಸಂತತಿಯಿಂದ ಇನ್ನೊಂದು ಸಂತತಿಗೆ ಹೋಗಬೇಕಾದ್ರೆ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಆ ರೀತಿಯಾಗಿ ಇದು ಈ ಕೀಟಗಳನ್ನು ನಿರ್ವಹಣೆ ಮಾಡುತ್ತೆ. ಇನ್ನು ಅತಿ ಸಾಮಾನ್ಯವಾಗಿ ನಮಗೆ ಸಿಗ್ತಕ್ಕಂಥದ್ದು ಸುಣ್ಣದ ಪುಡಿ ಬಳಕೆ. ಈ ಸುಣ್ಣದ ಪುಡಿಯ ಧೂಳನ್ನು 1 kgನ 1 ಕ್ವಿಂಟಾಲ್ ಪ್ರಮಾಣದ ಧಾನ್ಯದಲ್ಲಿ ಬೆರೆಸಿದಾಗ ಇದೇನು ಮಾಡುತ್ತೆ, ತೇವಾಂಶವನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ಈ ಧಾನ್ಯಗಳಲ್ಲಿರ್ತಕ್ಕಂಥ ತೇವಾಂಶದ ಪ್ರಮಾಣ ಕಡಿಮೆಯಾಗಿ ಅವು ಈ ಕೀಟಗಳ ಬಾಧೆಗೆ ಸಿಲುಕೋದು ತಪ್ಪುತ್ತೆ. ಇದೇ ರೀತಿ ಒಲೆ ಬೂದಿ ಕೂಡ ನಾವು ಉಪಯೋಗಿಸ್ಬೋದು. ಇನ್ನೊಂದು ಇದೇ ರೀತಿಯ ಧೂಳು ಅಂತಂದರೆ ಗೋಡಂಬಿ ಬೀಜದ ಸುಟ್ಟ ಸಿಪ್ಪೆಯ ಧೂಳು. ಇದರಲ್ಲಿ ವಿಶೇಷವಾಗಿ ಕೆಲವೊಂದು ರಾಸಾಯನಿಕಗಳಿರ್ತವೆ. ಈ ಒಂದು ಧೂಳನ್ನು ನಾವು ಧಾನ್ಯಗಳ ಜೊತೆಗೆ ಬೆರೆಸಿದಾಗ ಏನಾಗುತ್ತೆ, ಅಂತಹ ಧಾನ್ಯಗಳು ಕೀಟಗಳನ್ನು ವಿಕರ್ಷಿಸುತ್ತೆ. ಅಂದರೆ ಅದರ ಹತ್ತಿರಕ್ಕೆ ಅವು ಬರಲಿಕ್ಕೆ ಇಷ್ಟಪಡಲ್ಲ. ಸೊ ಈ ರೀತಿ ಬೇರೆ ಬೇರೆ ರೀತಿಯ ಧೂಳಿನ ರೂಪದ ಜಡವಸ್ತುಗಳನ್ನು ನಾವು ಬಳಕೆ ಮಾಡ್ಬೋದು. ಇನ್ನು ಸ್ಥಳೀಯವಾಗಿ ಸಿಗುವ ಸಸ್ಯದ ವಿವಿಧ ಭಾಗಗಳನ್ನು ಕೂಡ ಬಳಸಿ ಕೀಟ ನಿರ್ವಹಣೆಯನ್ನು ಮಾಡ್ಬೋದು.
ಇಲ್ಲಿವರೆಗೆ ಪ್ರಕೃತಿಯಲ್ಲಿ ದೊರೆತಕ್ಕಂಥ 2,500ಕ್ಕೂ ಹೆಚ್ಚು ಸಂಖ್ಯೆಯ ಗಿಡಗಳನ್ನು ವಿಜ್ಞಾನಿಗಳು ನೋಡಿ ಇದರಲ್ಲಿ ಕೀಟನಾಶಕದ ಗುಣ ಇದೆ ಅನ್ನೋದನ್ನು ಕಂಡುಕೊಂಡಿದ್ದಾರೆ. ಆದರೆ ಬೇವಿನ ಹೊರತಾಗಿ ಯಾವುವೂ ಹೆಚ್ಚು ಬಳಕೆಯಲ್ಲಿಲ್ಲ. ಕಾರಣ ಆ ಒಂದು ಗಿಡಗಳ ಸಿಗ್ತಕ್ಕಂಥ ಲಭ್ಯತೆಯ ಪ್ರಾಬ್ಲಮ್ ಇರ್ಬೋದು, ಅಥವಾ ಅದನ್ನು ಯಾವ ರೂಪದಲ್ಲಿ ಅದನ್ನು ಸ್ಟೋರ್ ಮಾಡ್ಬೋದು ಅಂತಕ್ಕಂಥ ಪ್ರಾಬ್ಲಮ್ ಇರ್ಬೋದು. ಬಟ್ ಒಟ್ಟಾರೆಯಾಗಿ ಬೇವಿನ ಹೊರತಾಗಿ ಬೇರೆ ಯಾವುದೇ ಗಿಡಗಳ ಒಂದು ತಯಾರಿಕೆಗಳು ಕೂಡ ಇವತ್ತಿನ ದಿವಸ ಈ ಒಂದು ಸಂಗ್ರಹಾಗಾರದಲ್ಲಿ ಬರ್ತಕ್ಕಂಥ ಕೀಟಪೇಡೆಗಳ ವಿರುದ್ಧ ಬಳಕೆ ಆಗ್ತಾ ಇಲ್ಲ. ಇನ್ನು ಲೋಕಲಿ ಅವೈಲಬಲ್ ಕೆಲವೊಂದು ಗಿಡ ಇರ್ಬೋದು ಅಥವಾ ಬೀಜ ಇರ್ಬೋದು. ಉದಾಹರಣೆಗೆ ಸೀತಾಫಲ ಹಣ್ಣಿನ ಬೀಜ, ಇದರ ಸಾರವನ್ನು ತೆಗೆದು ದ್ವಿದಳ ಧಾನ್ಯದ ಕಾಳುಗಳಿಗೆ ಉಪಚರಿಸಿದ್ದಾರೆ. ಸೊ ಇದನ್ನು ಬಳಸಿದಾಗ ಬುರುಕಿಟ್ ಕೀಟದ ಮೊಟ್ಟೆ ಇಡುವಿಕೆ 17ರಷ್ಟು ಕಡಿಮೆ ಆಗಿದೆ. ಅಲ್ಲದೆ 50ರಷ್ಟು ಕೋಶಗಳಿಂದ ಹೊರಬರ್ತಕ್ಕಂಥ ಪ್ರಾಯದ ಕೀಟಗಳು ಕೂಡ ಬರದೆ ತೊಂದರೆ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಇದರ ಸಾರದ ಬದಲು ಸೀತಾಫಲ ಬೀಜದ ಪುಡಿಯನ್ನೇ 2.5% ಪ್ರಮಾಣದಲ್ಲಿ ಅಕ್ಕಿಯಲ್ಲಿ ಬೆರೆಸಿದಾಗ ಅದು ಅಕ್ಕಿಯ ಚಿಟ್ಟೆ ಅದರ ಕೋಶಗಳನ್ನು ಕೊಲ್ಲೋದು ಕಂಡು ಬಂದಿದೆ. ಅಕ್ಕಿ ಚಿಟ್ಟೆ ಭಾಳ ಸಾಮಾನ್ಯವಾಗಿ ನಮಗೆ ಕಂಡು ಬರ್ತಕ್ಕಂಥದ್ದು. ಅದರ ಅಕ್ಕಿ ಜೊತೆಗೆ ಬೆರೆಸಿದಾಗ ಅದು ಅದನ್ನು ಕೊಲ್ಲೋದು ಕಂಡು ಬಂದಿದೆ. ಇನ್ನು ಬಜೆ, ಇದೊಂದು ಔಷಧೀಯ ಸಸ್ಯ ಬಜೆನದ ಅಕೋರಸ್ ಕೆಲಾಮಸ್ ಅಂತಕ್ಕಂಥದ್ದು. ಇದರ ಬೇರು ಕಾಂಡವನ್ನು 1 ಮತ್ತು 100ರ ಅನುಪಾತದ ಪ್ರಮಾಣದಲ್ಲಿ ಧಾನ್ಯಗಳಿಗೆ ಬೆರೆಸಿದಾಗ ಅದು ಧಾನ್ಯಗಳಿಗೆ ಬೀಳುವ ಕೀಟಗಳನ್ನು ವಿಕರ್ಷಿಸುತ್ತೆ, ಡಿಟರೆಂಟ್ ಅಂತಂದು ಹೇಳ್ತೀವಿ. ಮತ್ತು ಅವುಗಳ ಸಾವಿಗೆ ಕೂಡ ಅದು ಕಾರಣ ಆಗೋದು ಕಂಡು ಬಂದಿದೆ. ಇದೇ ರೀತಿ ಹೊಂಗೆ ಎಲೆ, ಬೇವಿನ ಎಲೆಗಳನ್ನು ಕೂಡ ಒಣಗಿಸಿ ಧಾನ್ಯಗಳ ಜೊತೆ ಇಡೋದ್ರ ಮೂಲಕ ಈ ಕೀಟಗಳ ಚಟುವಟಿಕೆಯನ್ನು ಕಡಿಮೆ ಮಾಡ್ಬೋದು. ಇನ್ನು ವೈಟೆಕ್ಸ್ ನೆಗುಂಡ, ಲಕ್ಕಿ ಪತ್ರೆ ಅಂತಂದು ಸಾಮಾನ್ಯವಾಗಿ ಇದನ್ನು ಪೂಜೆಗೆ ಬಳಸ್ತಾರೆ. ಈ ಲಕ್ಕಿ ಪತ್ರೆ ವೈಟೆಕ್ಸ್ ನೆಗುಂಡದ ಎಲೆಯ ಸಾರವನ್ನು 5% ಪ್ರಮಾಣದಲ್ಲಿ ಹೆಸರು ಕಾಳುಗಳಿಗೆ ಲೇಪಿಸಿದಾಗ ಅದು ಬ್ರೂಕಿಡ್ ಕೀಟದ ಮೊಟ್ಟೆ ಇಡುವಿಕೆಯನ್ನು ತಡೆಯುತ್ತೆ. ಸೊ ಇದು ಕೂಡ ಒಂದು ಔಷಧೀಯ ಸಸ್ಯ ಮತ್ತು ಕೀಟನಾಶಕವಾಗಿ ಕೂಡ ಬಳಕೆ ಮಾಡ್ಬೋದು. ಇದನ್ನು ಪುಡಿ ಮಾಡಿ ಕೂಡ ಸಂಗ್ರಹ ಮಾಡಿರ್ತಕ್ಕಂಥ ಧಾನ್ಯಗಳು ಕೂಡ ಬೆರೆಸಿ ನಾವು ಅದರ ಲಾಭವನ್ನು ಪಡಿಬೋದು. ಇನ್ನು ಬೆಳ್ಳುಳ್ಳಿಯಿಂದ ತೆಗೆದಂಥ ಎಣ್ಣೆಯನ್ನು ಕಾಳುಗಳಿಗೆ ಲೇಪಿಸಿದಾಗ ಅದು ಟ್ರೈಬೋಲಿಯಂ ಕ್ಯಾಸ್ಟೇನಿಯಂ ಅಂತಕ್ಕಂಥ ಒಂದು ದುಂಬಿ ಇದೆ, ಸಂಗ್ರಹಾಗಾರದಲ್ಲಿ ಬರ್ತಕ್ಕಂಥ ಒಂದು ಕೀಟ. ಇದನ್ನು ಕೊಲ್ಲೋದು ಕೂಡ ಕಂಡು ಬಂದಿದೆ. ಇನ್ನು ಸರ್ವೇ ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಉಪಯೋಗಿಸ್ತಕ್ಕಂಥ ಅರಿಶಿನ ಪುಡಿ 2% ಪ್ರಮಾಣದಲ್ಲಿ ಕಾಳುಗಳ ಜೊತೆ ಅದನ್ನು ಬೆರೆಸಿದಾಗ ಅದು ಕೀಟಗಳ ಮೊಟ್ಟೆ ಇಡುವಿಕೆಯನ್ನು ಕಡಿಮೆ ಮಾಡೋದು ಕಂಡು ಬಂದಿದೆ. ಇನ್ನು ತಂಬಾಕಿನ ಪುಡಿ 5% ಪ್ರಮಾಣದಲ್ಲಿ ಹೆಸರು ಕಾಳಿನೊಡನೆ ಬೆರೆಸಿದಾಗ ಅದು ಬುರುಕಿಡ್ ಕೀಟಗಳ ಕೋಶಗಳಿಂದ ಹೊರಬರುವುದನ್ನು ತಡೆಯೋದು ಕಂಡು ಬಂದಿದೆ. ಇದೇ ರೀತಿ ತುಳಸಿ ಮತ್ತು ಯುಕಲಿಪ್ಟಸ್ ಎಣ್ಣೆ ಸಂಗ್ರಹಾಗಾರದ ಕೀಟಗಳ ಮೇಲೆ ಧೂಪಕಗಳ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಎವಾಪರೇಟ್ ಆಗ್ತಾ ಇರುತ್ತೆ. ಎವಾಪರೇಟ್ ಆಗೋದ್ರ ಮೂಲಕ ಆ ಒಂದು ಸ್ಥಳದಲ್ಲಿರ್ತಕ್ಕಂಥ ಧಾನ್ಯಗಳ ಮೇಲೆ ಈ ಕೀಟಗಳು ಬಂದು ಕೂರುವುದನ್ನು ಮತ್ತು ಅಲ್ಲಿ ಮೊಟ್ಟೆ ಇಡುವ ಕ್ರಿಯೆಯನ್ನು ಅದು ಕಡಿಮೆ ಮಾಡ್ತದೆ. ಆದರೆ ಕೆಲವೊಂದು ಬಾರಿ ಕಾಳುಗಳು ಇದರ ವಾಸನೆಯನ್ನು ಅಬ್ಸಾರ್ಬ್ ಮಾಡೋದ್ರಿಂದ, ಹೀರ್ಕೊಳ್ಳೋದ್ರಿಂದ ಇವನ್ನು ಆಹಾರಕ್ಕಾಗಿ ಬಳಕೆ ಮಾಡ್ತಕ್ಕಂಥ ಧಾನ್ಯಗಳಲ್ಲಿ ಉಪಯೋಗಿಸೋದು ಸ್ವಲ್ಪ ಕಷ್ಟ ಆಗ್ತದೆ. ಬೀಜಗಳಿಗಾಗಿ ಸಂಗ್ರಹ ಮಾಡಿದಂಥ ಧಾನ್ಯಗಳಲ್ಲಿ ನಾವು ಉಪಯೋಗಿಸ್ಬೋದು. ಇನ್ನು ಈ ಎಣ್ಣೆಗಳ ವಿಷಯಕ್ಕೆ ಬಂದರೆ ಸಾಸಿವೆ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಹರಳೆಣ್ಣೆ ಇವನ್ನು ಪ್ರತಿ ಕಿಲೋಗ್ರಾಮ್ ಧಾನ್ಯಗಳಿಗೆ 7.5ರಿಂದ 10 ಮಿಲಿಲೀಟರ್ ಪ್ರಮಾಣದಲ್ಲಿ ಲೇಪನ ಮಾಡ್ಬೋದು. ಇದು ಕೂಡ ಕಾಳುಗಳನ್ನು ಬ್ರೂಕಿಡ್ ಕೀಟದಿಂದ ರಕ್ಷಿಸುವುದು ಕಂಡು ಬಂದಿದೆ. ಇದು ದ್ವಿದಳ ಧಾನ್ಯಗಳಲ್ಲಿ ಭಾಳ ಎಲಾಬರೇಟ್ ಆಗಿ ವಿಜ್ಞಾನಿಗಳು ನೋಡಿದ್ದಾರೆ. ಸೊ ಇದು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು 1000 ppmನ ಬೇವಿನ ತಯಾರಿಕೆ ನಾನು ಈಗಾಗಲೇ ಹೇಳಿದೆ. ಇದನ್ನು ಪ್ರತಿ ಲೀಟ್ರಿಗೆ 5 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸಿ ಸಂಗ್ರಹಾಗಾರದಲ್ಲಿ ನಾವೇನು ಚೀಲಗಳಲ್ಲಿ ಆಹಾರ ಧಾನ್ಯಗಳನ್ನು ಸ್ಟೋರ್ ಮಾಡಿರ್ತೀವಿ ಅದ್ರ ಮೇಲೆ ಸಿಂಪರಿಸಿದಾಗ ಕ್ರಾಸ್ ಇನ್ಫೆಸ್ಟೇಷನ್ ಆಗ್ತಕ್ಕಂಥ ಮತ್ತು ಚೀಲದ ಮೇಲೆ ಇರತಕ್ಕಂಥ ಕೀಟಗಳನ್ನು ನಾವು ಕೊಲ್ಲಲಿಕ್ಕೆ ಸಾಧ್ಯತೆ ಇದೆ. ಇವಿಷ್ಟು ಈ ಎಲೆಗಳು ಮತ್ತು ಬೇರೆ ಬೇರೆ ಗಿಡಗಳಿಂದ ಬರ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸಿ ಮಾಡ್ತಕ್ಕಂಥದ್ದು. ಇನ್ನು ಭೌತಿಕ ವಿಧಾನಗಳು, ಫಿಸಿಕಲ್ ಮೆಥಡ್ಸ್ ಅಂತ ಇದೆ. ಇದರಲ್ಲಿ ಬಹಳ ಮುಖ್ಯವಾದಂಥದ್ದು ತಾಪಮಾನ, ಟೆಂಪರೇಚರ್. ಸಂಗ್ರಹಾಗಾರದಲ್ಲಿ ಕಾಳುಗಳನ್ನು 12 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನದಲ್ಲಿ ಇಟ್ವಿ ಅಂತಂದರೆ ಆ ಒಂದು ಸ್ಟಾಕ್ನಲ್ಲಿರ್ತಕ್ಕಂಥ ಎಲ್ಲ ಕೀಟಗಳು ಹಾಗೂ ಅವುಗಳ ಮರಿಹುಳುಗಳು ಕೂಡ ಸಾವನ್ನಪ್ಪುತ್ತವೆ. ಇದೊಂದು ಬಹಳ ಸುಲಭವಾದ ವಿಧಾನ, ಆದರೆ ಅದಕ್ಕೆ ತಕ್ಕನಾದಂಥ ವ್ಯವಸ್ಥೆ ಬೇಕಾಗ್ತದೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬೋದು, ಆದರೆ ಭಾಳ ಸುಲಭವಾಗಿ ಲಾರ್ಜ್ ಸ್ಕೇಲ್ನ ಮ್ಯಾನೇಜ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು 8ರಿಂದ 10ರಷ್ಟು ತೇವಾಂಶ ಇರತಕ್ಕಂಥ ಕಾಳುಗಳನ್ನು 12 ಡಿಗ್ರಿ ತಾಪಮಾನದಲ್ಲಿ ಇಟ್ಟಾಗ 2ರಿಂದ 3 ವರ್ಷ ಕಾಲ ಬೇಕಾದರೂ ನಾವು ಕಾಳುಗಳನ್ನು ಕೀಟಬಾಧೆಯಿಂದ ತಪ್ಪಿಸಬಹುದು. ಇದು ಲಾರ್ಜ್ ಸ್ಕೇಲ್ ಅಥವಾ ಮೀಡಿಯಮ್ ಸ್ಕೇಲ್, ಬಟ್ ಲಾಂಗ್ ಟರ್ಮ್ ಸ್ಟೋರೇಜ್ಗೆ ಇದು ಉಪಯೋಗ ಆಗ್ತದೆ. ಉರೈಸೋಫಿಲಸ್ ಅಂತಕ್ಕಂಥ ಒಂದು ಪ್ರಭೇದ ಇದೆ, ಟ್ರೋಗೋಡರ್ಮಾ ಅಂತಕ್ಕಂಥ ಒಂದು ಪ್ರಭೇದ, ಎಫಿಸ್ಟಿಯಾ ಅಂತ ಇದೆ, ಪ್ಲೋಡಿಯಾ ಅಂತ ಇದೆ. ಇವೆಲ್ಲವನ್ನೂ ಕೂಡ ಈ ಒಂದು ತಾಪಮಾನದಲ್ಲಿಟ್ಟಾಗ ನಾವು ಸುಲಭವಾಗಿ ನಿರ್ವಹಣೆ ಮಾಡ್ಬೋದು, ಯಾವುದೇ ಕೆಮಿಕಲ್ನ ಬಳಕೆ ಮಾಡದೆ. ಇನ್ನು ಸಂಗ್ರಹಾಗಾರದಲ್ಲಿನ ಧಾನ್ಯಗಳನ್ನು ಹೆಚ್ಚು ಟೆಂಪ್ರೇಚರ್ಗೆ ಒಡ್ಡೋದು 50 ಡಿಗ್ರಿ ಸೆಂಟಿಗ್ರೇಡ್ 2 ತಾಸು
ಒಡ್ಡಿದ್ವಿ ಅಂದರೆ ಅದರಲ್ಲಿ ಕೂಡ ಆ ಧಾನ್ಯಗಳಲ್ಲಿರ್ತಕ್ಕಂಥ ಎಲ್ಲ ಹಂತದ ಕೀಟಗಳನ್ನು ನಾವು ಸಾಯಿಸ್ಬೋದು, ಅದರಿಂದ ನಿರ್ವಹಣೆ ಮಾಡ್ಬೋದು. ಇನ್ನು ಸಂಗ್ರಹಾಗಾರದಲ್ಲಿ ಆಮ್ಲಜನಕದ ಕೊರತೆಯನ್ನು ಸೃಷ್ಟಿಸಿ ಅಲ್ಲಿ ಕೀಟಗಳ ವೃದ್ಧಿ ಆಗೋದನ್ನು ತಡೆಗಟ್ಬೋದು. ಇದು ಸ್ವಲ್ಪ ಹೆಚ್ಚಿಗೆ ಇನ್ವೆಸ್ಟ್ಮೆಂಟು ಮತ್ತು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ, ಆದರೆ ಅದು ಒಂದು ಸಾಧ್ಯತೆ ಇದೆ. ಇನ್ನು ದ್ವಿದಳ ಧಾನ್ಯದ ಕಾಳುಗಳನ್ನು ಸಂಗ್ರಹಿಸಿದ ಬಿನ್ಗಳಲ್ಲಿ ಕಾಳುಗಳ ಮೇಲೆ 7 ಸೆಂಟಿಮೀಟರ್ನಷ್ಟು ದಪ್ಪ ಮರಳಿನ ಹಾಸನ್ನು ನಿರ್ಮಿಸೋದು. ಇದನ್ನು ಏನಂತಂದರೆ ಬಿನ್ನಲ್ಲಿ ನಾವು ಕಾಳುಗಳನ್ನು ಸಂಗ್ರಹ ಮಾಡಿರ್ತೀವಿ, ಅದನ್ನು ತುಂಬಿದ ಮೇಲೆ ಮೇಲ್ಗಡೆಗೆ 7 ಸೆಂಟಿಮೀಟರ್ನಷ್ಟು ಮರಳನ್ನು ಹಾಕಿಟ್ಬಿಡೋದು. ಆವಾಗ ಅದರಲ್ಲಿ ಈ ಬ್ರೂಕಿಡ್ ಕೀಟ ಮಲ್ಟಿಪ್ಲೈ ಆಗೋದು ತಡೆಯುತ್ತೆ. ಕಾರಣ ಏನು ಅಂತಂದರೆ ಈ ಬ್ರೂಕಿಡ್ ಕೀಟದ ವಿಶೇಷತೆ ಏನಪ್ಪ ಅಂದರೆ ಕಾಳುಗಳು ಈಗಾಗಲೇ ಸ್ಟೋರ್ ಮಾಡೋಕ್ಕೆ ತಂದಿರ್ತೀವಿ, ಅದರ ಒಳಗಡೆಗೆ ಇರುತ್ತೆ, ಹೊರಗಡೆ ಕಾಣಲ್ಲ. ತದನಂತರ ನಾವು ಸಂಗ್ರಹ ಮಾಡಿದ ನಂತರ ಅವು ಹೊರಗಡೆಗೆ ಬರ್ತವೆ. ಹೊರಗಡೆಗೆ ಬಂದು ಮತ್ತೆ ಮೇಟಾಗಿ ಅವು ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಆದರೆ ಮೇಲ್ಗಡೆ ಮರಳಿನ ಲೇಯರ್ ಇದ್ದಂಥ ಸಂದರ್ಭದಲ್ಲಿ ಮೇಲ್ಗಡೆಗೆ ಇವು ಬರಲಿಕ್ಕಾಗಲ್ಲ, ಅವು ಒಳಗಡೆನೇ ಮೇಟಿಂಗ್ ಆಗಲ್ಲ. ಅವು ಮತ್ತೆ ಹೊರಗಡೆಗೆ ಬಂದು, ಹೊರಗಡೆಗೆ ಅಂದರೆ ಕಾಳಿನ ಮೇಲ್ಪದರಕ್ಕೆ ಬಂದು ಅಲ್ಲಿ ಮೇಟಾಗಿ ಮತ್ತೆ ಕಾಳಿನ ಒಳಗಡೆಗೆ ಹೋಗಿ ಅಲ್ಲಿ ಮೊಟ್ಟೆ ಇಡ್ತವೆ. ಈ ಒಂದು ಕ್ರಿಯೆಯನ್ನು ಸ್ಟಡಿ ಮಾಡಿದಂಥ ವಿಜ್ಞಾನಿಗಳು ಈ ಒಂದು ನಿರ್ವಹಣಾ ಕ್ರಮವನ್ನು ರೂಪಿಸಿದ್ದಾರೆ. ಸೊ ಇದರಿಂದಾಗಿ ಏನಾಗುತ್ತೆ, ಆ ಕಾಳುಗಳು ಈಗಾಗಲೇ ಏನು ಇನ್ಫೆಸ್ಟ್ ಆಗಿದ್ದಾವೆ ಅಷ್ಟು ಮಾತ್ರನೇ ಹಾಳಾಗುತ್ತೆ, ಮತ್ತು ಮುಂದೆ ಅದು ಇನ್ಫೆಸ್ಟೇಷನು ಕ್ರಿಯೇಟ್ ಆಗಲ್ಲ. ಅದಕ್ಕೆ ಈ ಒಂದು ನಿರ್ವಹಣಾ ಕ್ರಮ ಸಹಾಯ ಆಗುತ್ತೆ. ಇನ್ನು ತಮಿಳುನಾಡಿನವರು ಪಿಟ್ಫಾಲ್ ಟ್ರ್ಯಾಪ್ಸ್ನ ಡೆವಲಪ್ ಮಾಡಿದ್ದಾರೆ. ಇದು ಸಣ್ಣ ಪ್ರಮಾಣದಲ್ಲಿ ಸಂಗ್ರಹ ಮಾಡೋಂಥ ಕಾಳುಗಳಿಗೂ ಮಾಡಿದ್ದಾರೆ, ದೊಡ್ಡದಾದ ಸಂಗ್ರಹಗಾರಗಳಿಗೂ ಮಾಡಿದ್ದಾರೆ. ಇದು ಹೇಗಿರುತ್ತೆ ಅಂದರೆ ಸಕ್ಕರೆ ಗುತ್ತಿ ಅಂತ ನಾವು ಉಪಯೋಗಿಸ್ತೀವಿ ಈ ಚೀಲಗಳಲ್ಲಿನ ಸ್ಯಾಂಪಲ್ ತೆಗೆಯೋದಕ್ಕೋಸ್ಕರ. ಈಗ ಬೇರೆ ಯಾರಾದರೂ ಮಾರಾಟ ಮಾಡೋದಕ್ಕೆ ಅದಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾಳು ನೋಡಬೇಕು ಅಂತಂದರೆ ಆ ಸಕ್ಕರೆ ಗುತ್ತಿ ಚುಚ್ಚಿಬಿಟ್ಟು ಒಳಗಡೆ ಇರ್ತಕ್ಕಂಥ ಕಾಳನ್ನ ಹೊರಗೆ ತಕ್ಕತ್ತಾರೆ. ಅದೇ ರೀತಿ ಇರುತ್ತಿದ್ದು, ಆದರೆ ಸಂಪೂರ್ಣವಾಗಿ ಕ್ಲೋಸ್ ಆಗಿ ಸಕ್ಕರೆ ಗುತ್ತಿ ಒಂದು ಕಡೆಗೆ ಓಪನ್ ಇರುತ್ತೆ, ಇದು ಸಂಪೂರ್ಣವಾಗಿ ಪೈಪ್ ಥರ ಇರುತ್ತೆ. ಅದರ ಒಂದು ತುದಿಗೆ ಈ ಕೀಟಗಳ ಸಂಗ್ರಹ ಆಗಲಿಕ್ಕೆ ಒಂದು ಡಬ್ಬಿಯನ್ನು ಫಿಕ್ಸ್ ಮಾಡಿರ್ತಾರೆ, ಅದು ಚೂಪಾಗಿರುತ್ತೆ. ಮತ್ತು ಮೇಲ್ಗಡೆ ಪದರ ಏನಿರುತ್ತೆ ಅದೆಲ್ಲ ತೂತ ಮಾಡಿ ಗಾಳಿ ಆಡೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ನಾವು ಒಂದು ಡಬ್ಬಿನಲ್ಲಿ ಒಂದು 5 ಕೆಜಿನೋ 10 ಕೆಜಿನೋ ದ್ವಿದಳ ಧಾನ್ಯ ಇಟ್ಟಿದ್ವಿ ಅಂತಂದರೆ ಅಲ್ಲಿ ಇದನ್ನು ಚುಚ್ಚಿಟ್ರೆ ಏನಾಗುತ್ತೆ, ಈ ಕೀಟಗಳೆಲ್ಲವೂ ಆ ತೂತುಗಳ ಮೂಲಕ ಒಳಗಡೆ ಹೋಗಿ ಸಂಗ್ರಹ ಆಗಿ ಅಲ್ಲಿ ಆ ಒಂದು ಶೇಖರಣೆ ಮಾಡಿರ್ತಕ್ಕಂಥ ಧಾನ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಾಯದ ಕೀಟಗಳು ಅದಕ್ಕೆ ಹೋಗಿ ಬೀಳುತ್ತೆ. ಅಲ್ಲಿಗೆ ಯಾಕೆ ಹೋಗುತ್ತೆ ಅಂತಂದರೆ ಈ ಧಾನ್ಯಗಳು ಕೂಡ ಉಸಿರಾಡ್ತಾ ಇರ್ತವೆ, ಅವು ಆಮ್ಲಜನಕವನ್ನು ಉಪಯೋಗಿಸ್ತಾ ಇರ್ತವೆ. ಹಾಗಾಗಿ ಧಾನ್ಯದ ಸಂಗ್ರಹಾಗಾರದಲ್ಲಿ ಆಮ್ಲಜನಕ ಯಾವಾಗಲೂ ಡಿಫಿಸಿಟ್ ಇರುತ್ತೆ. ಸೊ ಯಾವಾಗ ನಾವು ಈ ಸಕ್ಕರೆ ಗುತ್ತಿ ಥರದ ಪ್ರೋಬನ್ನು ಇಟ್ಟಿರ್ತೀವಿ, ಅದರ ತೂತುಗಳ ಮೂಲಕ ಇವು ಒಳಗಡೆ ಯಾಕೆ ಬರ್ತವೆ ಅಂತಂದರೆ ಮೇಲ್ಗಡೆಯಿಂದ ಅದಕ್ಕೆ ಗಾಳಿ ಸಪ್ಲೈ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವು ಕಟ್ರಾಕ್ಟ್ ಆಗಿ ಅಲ್ಲಿಗೆ ಬರ್ತವೆ, ಅವು ಕೊನೆಗೆ ಕೆಳಗಡೆಗೆ ಹೋಗಿ ಕಲೆಕ್ಟ್ ಆಗ್ತವೆ. ಈ ರೀತಿ ನಾವು ಇವನ್ನು ಸಂಗ್ರಹ ಮಾಡಿಕೊಳ್ಬೋದು. ಇದೇ ರೀತಿ ಡಬಲ್ ಜಾಕೆಟೆಡ್ ಬಿನ್ಸ್ ಅಂತ ಮಾಡಿದ್ದಾರೆ. ಅಂದರೆ ಒಳಗಡೆ ಜಾಕೆಟಲ್ಲಿ ಏನಾಗಿರುತ್ತೆ ಇದೇ ರೀತಿ ತೂತ ಮಾಡಿರ್ತಾರೆ, ಮತ್ತು ಅವು ಹೊರಗಡೆ ಬಂದ ತಕ್ಷಣ ಪಿಟ್ಫಾಲ್ ಟ್ರಾಪಿಗೆ ಬಿದ್ದು ಸಂಗ್ರಹ ಆಗ್ತವೆ. ಇದು 500ರಿಂದ 600 kg ಧಾನ್ಯ ಕೂಡ ಇಂಥ ಡಬಲ್ ಜಾಕೆಟೆಡ್ ಬಿನ್ಸ್ನಲ್ಲಿ ನಾವು ಸ್ಟೋರ್ ಮಾಡ್ಬೋದು. ಇದು ಕೂಡ ಒಂದು ವಿಧಾನ. ಇನ್ನು ಈ ಭೌತಿಕ ವಿಧಾನದಲ್ಲಿ ಬೆಳಕನ್ನು ಕೂಡ ನಾವು ನಿರ್ವಹಣೆಗೆ ಉಪಯೋಗಿಸ್ಬೋದು. ಉದಾಹರಣೆಗೆ ಹಿಟ್ಟಿನ ಕೆಂಪು ದುಂಬಿ ಅಂತ ಏನಿದೆ, ರೆಡ್ ಫ್ಲೋರ್ ಬೀಟ್ಲ್ ಅಂತ ಹೇಳ್ತೀವಿ, ಇದು ಕೆಂಪು ಲೈಟನ್ನು ಇಷ್ಟಪಡಲ್ಲ. ಸೊ ಎಲ್ಲಿ ನಾವು ಈ ಹಿಟ್ಟು ರವೆ ಇಂಥದನ್ನು ಸ್ಟೋರ್ ಮಾಡಿರ್ತೀವಿ ಅಂಥ ಕಡೆಗೆ ಈ ಕೆಂಪು ದೀಪವನ್ನು ಬೆಳಗಿಸಿ ಆ ಪ್ರದೇಶದಲ್ಲಿ ಅವುಗಳಿಗೆ ಇಷ್ಟ ಆಗದಂಗೆ ಮಾಡ್ತಕ್ಕಂಥದ್ದು. ಮತ್ತು ಸಂಗ್ರಹಾಗಾರದ ಸುತ್ತಮುತ್ತ ಮರ್ಕ್ಯುರಿ ಲ್ಯಾಂಪ್ ಬದಲಾಗಿ ಸೋಡಿಯಂ ವೇಪರ್ ಲ್ಯಾಂಪನ್ನು ಬಳಕೆ ಮಾಡಿದಾಗ ಕೂಡ ಆ ಜಾಗ ಅವುಗಳಿಗೆ ಇಷ್ಟ ಆಗಲ್ಲ. ಮತ್ತು ಸಂಗ್ರಹಾಗಾರದ ಒಳಗಡೆಗೆ ಅತಿನೀಲ ಕಿರಣಗಳನ್ನು ಬೀರ್ತಕ್ಕಂಥ ಲೈಟು, UV ರೇಸ್ ಅಂತ ಹೇಳ್ತೀವಿ, ಈ UV ರೇಸ್ ಇರ್ತಕ್ಕಂಥ ದೀಪದ ಬಲೆಯನ್ನು ಬಳಕೆ ಮಾಡಿ ಸಂಗ್ರಹಾಗಾರದ ಒಳಗೆ ಚಟುವಟಿಕೆಯಿಂದ ಹಾರಾಡ್ತಕ್ಕಂಥ ಕೀಟಗಳನ್ನು ಆಕರ್ಷಿಸಿ ಅವುಗಳ ಸಂಖ್ಯೆಯನ್ನು ಸಂಗ್ರಹಾಗಾರದಲ್ಲಿ ಕಡಿಮೆ ಮಾಡೋದ್ರ ಮೂಲಕ ಕೂಡ ನಾವು ಧಾನ್ಯಗಳನ್ನು ಸಂರಕ್ಷಣೆ ಮಾಡ್ಬೋದು. ಇನ್ನು ಗಾಮಾ ವಿಕಿರಣ, ಇದು ಬಹಳ ರೇರು ಮತ್ತು ಇದಕ್ಕೆ ಸ್ಪೆಷಲ್ ಸೆಟಪ್ ಬೇಕಾಗ್ತದೆ. ಗಾಮಾ ವಿಕಿರಣಕ್ಕೆ ಒಡ್ಡೋದ್ರ ಮೂಲಕ ಕೂಡ ಈ ಧಾನ್ಯಗಳಿಗೆ ಬೀಳ್ತಕ್ಕಂಥ ಕೀಟಗಳನ್ನು ನಿರ್ವಹಣೆ ಮಾಡ್ಬೋದು. 25,000 ರ್ಯಾಡ್ಸ್ ಈ ಒಂದು ಪ್ರಮಾಣದಲ್ಲಿ ಗಾಮಾ ವಿಕಿರಣಕ್ಕೆ ಧಾನ್ಯಗಳನ್ನು ಒಡ್ಡಿದಲ್ಲಿ ಅದರಲ್ಲಿರ್ತಕ್ಕಂಥ ಎಲ್ಲ ಹಂತದ ಕೀಟಗಳು ಕೂಡ ನಾಶ ಆಗ್ತವೆ. 1,00,000 ರ್ಯಾಡ್ಗೆ ನಾವು ಎಕ್ಸ್ಪೋಸ್ ಮಾಡಿದಾಗ ಪತಂಗಗಳು ಹಾಗೂ ಅದರ ಮರಿಗಳು ಕೂಡ ಸತ್ತೋಗ್ತವೆ. ಆದರೆ 25,000 ರ್ಯಾಡ್ಗಿಂತ ಜಾಸ್ತಿ ಪ್ರಮಾಣದ ಗಾಮಾ ವಿಕಿರಣಕ್ಕೆ ಒಡ್ಡಿದಂಥ ಸಂದರ್ಭದಲ್ಲಿ ಅದು ಬೀಜದ ಮೊಳಕೆ ಒಡೆಯುವಿಕೆ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಅದೇ ರೀತಿ ಮೈಕ್ರೋವೇವ್ ನಾವು ಮನೆಯಲ್ಲಿ ಉಪಯೋಗಿಸ್ತೀವಲ್ಲ, ಅದನ್ನು ಕೂಡ ಈ ಧಾನ್ಯಗಳಲ್ಲಿರ್ತಕ್ಕಂಥ ಕೀಟಗಳನ್ನು ನಾಶ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಇನ್ನು ಜೈವಿಕ ವಿಧಾನದಲ್ಲಿ ಈ ಕೀಟಗಳು ತಮ್ಮ ಆಹಾರ ಹುಡ್ಕೋದಕ್ಕೆ ಭಾಳ ಎಕ್ಸ್ಪರ್ಟ್ಸ್.
ಸೊ ಅದು ಧಾನ್ಯವನ್ನು ನಾಶ ಮಾಡೋದಕ್ಕೆ ಬರ್ತಕ್ಕಂಥ ಕೀಟ ಆಗಿರ್ಬೋದು, ಅಥವಾ ಈ ಕೀಟಗಳನ್ನು ತಿನ್ಲಿಕ್ಕೆ ಬರ್ತಕ್ಕಂಥ ಪರತಂತ್ರ ಜೀವಿ ಮತ್ತು ಪರಭಕ್ಷಕ ಜೀವಿಗಳಿರ್ಬೋದು. ಸೊ ನಾವು ಒಂದೇನಪ್ಪ ಅವಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಂದರೆ, ಕೆಮಿಕಲ್ ಇನ್ಸೆಕ್ಟಿಸೈಡ್ ಕೀಟನಾಶಕಗಳನ್ನು ಬಳಕೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಹೋಸ್ ಏನಿದೆ, ಧಾನ್ಯಗಳನ್ನು ತಿಂತಕ್ಕಂಥ ಹುಳುಗಳೇನಿದೆ ಅವುಗಳನ್ನು ಹುಡುಕೊಂಡು ಬಂದು ಈ ಒಂದು ಪರತಂತ್ರ ಜೀವಿಗಳು ಪರಭಕ್ಷಕ ಜೀವಿಗಳು ನಾಶ ಮಾಡ್ತವೆ. ಅದರಿಂದಾಗಿ ಅನುಕೂಲ ಆಗುತ್ತೆ. ಅವುಗಳನ್ನು ಕೂಡ ನಾವು ಉಪಯೋಗಿಸ್ಕೋಬೋದು. ಮತ್ತು ಬ್ಯಾಸಿಲಿಸ್ ತುರಿಂಜಿಯನ್ಸಿಸ್ ತಯಾರಿಕೆ ಏನಿದೆ, ಇದನ್ನು ಧಾನ್ಯಗಳನ್ನ ಇಡ್ತಕ್ಕಂಥ ಬಿನ್ಗಳೇನಿದೆ ಅದರ ಒಳಭಾಗಕ್ಕೆ ಸಿಂಪರಣೆ ಮಾಡಿ ನೆರಳಿನಲ್ಲಿ ಒಣಗಿಸಿ ಆನಂತರ ಅವುಗಳನ್ನು ಧಾನ್ಯಗಳನ್ನು ಸ್ಟೋರ್ ಮಾಡೋದ್ರಿಂದ ಅಲ್ಲಿ ಬರ್ತಕ್ಕಂಥ ಕೀಟಗಳಿಗೆ ಈ ಬ್ಯಾಸಿಲಸ್ ತುರಿಂಜಿಯನ್ಸ್ನಿಂದ ರೋಗ ಬಂದು ಅವುಗಳು ಕೂಡ ಸತ್ತು ಹೋಗ್ತವೆ. ಇನ್ನು ಬಯೋರ್ಯಾಷನಲ್ಸ್ ಅಂತ ಹೇಳ್ತೀವಿ ನಾವು, ತರ್ಕಬದ್ಧ ಜೈವಿಕ ವಿಧಾನಗಳು ಅಂತ. ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಲಿಂಗಾಕರ್ಷಕ ವಸ್ತುಗಳು ಅಥವಾ ಫೆರಮೋನ್ ಟ್ರ್ಯಾಪ್ಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇವತ್ತಿನ ದಿವಸ ಮಾರುಕಟ್ಟೆಯಲ್ಲಿ 20 ವಿವಿಧ ಪ್ರಭೇದದ ಸಂಗ್ರಹಾಗಾರದಲ್ಲಿ ಕಂಡು ಬರ್ತಕ್ಕಂಥ ಕೀಟಗಳಿಗೆ ಲಿಂಗಾಕರ್ಷಕ ವಸ್ತುಗಳನ್ನು ತಯಾರು ಮಾಡಿದ್ದಾರೆ. ಈ ಲಿಂಗಾಕರ್ಷಕ ವಸ್ತುವನ್ನು ಅಂಟು ಬಲೆಗಳಲ್ಲಿ ಉಪಯೋಗಿಸಿ ಸಂಗ್ರಹಾಗಾರದಲ್ಲಿ ಸ್ಥಾಪಿಸಿದಾಗ ಈ ಕೀಟಗಳು ಅವುಗಳಿಗೆ ಅಟ್ರಾಕ್ಟ್ ಆಗಿ ಅಥವಾ ಆಕರ್ಷಣೆಗೊಳಗಾಗಿ ಅಲ್ಲಿ ಬಂದು ಸಿಕ್ಕಾಕೊಂಡು ಸತ್ತೋಗುತ್ತೆ. ಇದು ಸ್ಲೋ ರಿಲೀಸ್ ಫೆರಮೋನ್ಸ್ ಅಂತ ಕೂಡ ಹೇಳ್ತೀವಿ. ಇದು ಪ್ಲೋಡಿಯಾ ಇಂಟರ್ಪಂಕ್ಟೆಲ್ಲಾ ಅಂತಕ್ಕಂಥ ಕೀಟ, ರೆಡ್ ಫ್ಲೋರ್ ಬೀಟಲ್, ಟ್ರೈಬೋಲಿಯಂ ಕ್ಯಾಸ್ಟೇನಿಯಂ ಅಂತಕ್ಕಂಥದ್ದು, ಮತ್ತು ಸಿಗರೇಟ್ ದುಂಬಿ ಲ್ಯಾಸಿಯೋಡರ್ಮಾ ಸೆರಿಕಾರ್ನಿಸ್ ಅಂತಕ್ಕಂಥದ್ದು, ಮತ್ತು ಉಗ್ರಾಣದ ದುಂಬಿ ಟ್ರೋಗೋಡರ್ಮಾ ಅಂತಕ್ಕಂಥದ್ದು. ಇವೆಲ್ಲವಕ್ಕೂ ಕೂಡ ಅವ್ರು ಮಾಡಿದ್ದಾರೆ. ಅದನ್ನು ಬಳಕೆ ಮಾಡೋದ್ರ ಮೂಲಕ ಯಾವುದೇ ಶೇಷ ವಸ್ತು ಇಲ್ಲದೆ, ಯಾವುದೇ ದುಷ್ಪರಿಣಾಮ ಇಲ್ಲದೆ ಈ ಒಂದು ಕೀಟಗಳನ್ನು ನಾವು ನಿರ್ವಹಣೆ ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಲಾರ್ಜ್ ಸ್ಕೇಲ್ ಸ್ಟೋರೇಜ್ ಅಂತಂದು ಬಂತು ಅಂತ ಅಂದಾಗ ಅದು ರೆಗ್ಯುಲರ್ ಇದು ಇರ್ಬೋದು ಅಥವಾ ಸಾವಯವ ವಿಧಾನದಿಂದ ಬೆಳೆದಂಥ ಧಾನ್ಯ ಆಗಿರ್ಬೋದು. ಭಾಳ ಚೆನ್ನಾಗಿ ಲಾರ್ಜ್ ಸ್ಕೇಲಲ್ಲಿ ರಕ್ಷಣೆ ಮಾಡಬೇಕು ಧಾನ್ಯಗಳನ್ನು ಬಹಳ ಕಾಲ ಅಂತಂದರೆ ಅದಕ್ಕೆ ಮಾಡಿಫೈಡ್ ಅಟ್ಮಾಸ್ಫಿಯರಿಕ್ ಸ್ಟೋರೇಜ್ ಕಂಡೀಷನ್ ಅಂತ ಹೇಳ್ತೀವಿ, ಅದನ್ನು ಬಳಕೆ ಮಾಡಬೇಕಾಗುತ್ತೆ. ಬದಲಾಯಿಸಿದ ವಾತಾವರಣದಲ್ಲಿ ಧಾನ್ಯಗಳ ಸಂಗ್ರಹಣೆ ಮಾಡೋದು. ಈ ವಿಧಾನದಲ್ಲಿ ಏನು ಮಾಡ್ತಾರೆ ಅಂದರೆ, ಧಾನ್ಯಗಳ ಸಂಗ್ರಹಾಗಾರದಲ್ಲಿ ವಾತಾವರಣವನ್ನು ಕೀಟಗಳ ನಿರ್ವಹಣೆಗೆ ಬಳಕೆ ಮಾಡ್ತಾರೆ. ಅದನ್ನು ತಮಗೆ ಯಾವ ರೀತಿ ಬೇಕೋ ಆ ರೀತಿ ಬದಲಾಯಿಸುವ ಮೂಲಕ ಅದು ಕೀಟಗಳ ವೃದ್ಧಿಗೆ ಅನಾನುಕೂಲ ಆಗಂಗೆ ಮಾಡ್ತಾರೆ. ಉದಾಹರಣೆಗೆ ಸಂಗ್ರಹಾಗಾರದಲ್ಲಿನ ಆಮ್ಲಜನಕವನ್ನು ಸಂಪೂರ್ಣವಾಗಿ ತೆಗೆದುಬಿಡ್ತಾರೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ತುಂಬ್ತಾರೆ. ಇದರಿಂದಾಗಿ ಕೀಟಗಳ ಸಂಪೂರ್ಣ ನಾಶವಾಗುತ್ತೆ ಮತ್ತು ಯಾವುದೇ ಶೇಷ ವಸ್ತು ಕೂಡ ಉಳಿಯೋದಿಲ್ಲ. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್, ಭಾಳಷ್ಟು ದುಡ್ಡನ್ನು ಮಾಡಬೇಕಾಗುತ್ತೆ. ಇದು ಗೌರ್ಮೆಂಟ್ ಲೆವೆಲಲ್ಲಿ ಮಾಡ್ತಕ್ಕಂಥದ್ದು. ನಮ್ಮ ಸ್ಟಾಕ್ಸ್ ಏನು ಇಟ್ಟಿರ್ತಾರೆ ಅಲ್ಲಿ ಪ್ರತಿ ತಿಂಗಳು ಔಷಧಿಗಳನ್ನು ಕೀಟನಾಶಕಗಳನ್ನು ಸಿಂಪರಣೆ ಮಾಡ್ತಾ ಇರ್ತಾರೆ, ಅದರ ಶೇಷ ವಸ್ತು ನಮಗೆ ಬರ್ತಾ ಇರುತ್ತೆ. ಅದರ ಬದಲಾಗಿ ಇಂತಹ ವ್ಯವಸ್ಥೆಯನ್ನು ಏನಾದರೂ ಗೌರ್ಮೆಂಟ್ ಕಲ್ಪಿಸ್ತು ಅಂತಂದರೆ ಆಗ ನಾವು ನಮ್ಮ ಎಲ್ಲ ಜನರಿಗೆ ಕೊಡ್ತಕ್ಕಂಥ ರೇಷನ್ ಕೂಡ ಆಗಿರ್ಬೋದು, ಅದನ್ನು ಕೂಡ ಇಂಥ ವ್ಯವಸ್ಥೆಯಲ್ಲಿ ಇಟ್ಟಾಗ ಯಾವುದೇ ಶೇಷ ವಸ್ತು ಇಲ್ಲದಂತಹ ಧಾನ್ಯವನ್ನು ನಾವು ನಮ್ಮ ಎಲ್ಲ ಜನರಿಗೆ ಕೊಟ್ಟಂತಾಗುತ್ತೆ ಮತ್ತು ಇದನ್ನು ಎಲ್ಲ ಜನರು ಬಳಕೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಡಾಕ್ಟ್ರೆ? ನನ್ನ ಮೊಬೈಲ್ ಸಂಖ್ಯೆ 9341031666. ಇನ್ನೊಮ್ಮೆ ಹೇಳ್ತೀನಿ, 9341031666. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9341031666. ಒಳ್ಳೆಯದು ಡಾಕ್ಟರ್ ವಿ ಎನ್ ಪಟೇಲ್ ಅವರೇ. ಇದುವರೆಗೂ ಸಂಗ್ರಹಿಸಿಟ್ಟ ಧಾನ್ಯಗಳ ಮೇಲೆ ಬೀಳುವಂತಹ ದಾಸ್ತಾನು ಕೀಟಗಳನ್ನು ಸಾವಯವ ವಿಧಾನದಲ್ಲಿ ಯಾವ ರೀತಿ ಹತೋಟಿ ಮಾಡಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಸಾವಯವ ವಿಧಾನದಲ್ಲಿ ದಾಸ್ತಾನು ಕೀಟಗಳ ನಿರ್ವಹಣೆಯನ್ನು ಕುರಿತು ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರಣ್ಣ ಎನ್ ಪಟೇಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಉತ್ಪನ್ನಗಳ ಪ್ರಮಾಣೀಕರಣ ಹಾಗೂ ಮಾರಾಟವನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮೈಸೂರಿನ ಕರ್ನಾಟಕ ರಾಜ್ಯ ಬಿತ್ತನೆ ಬೀಜ ಮತ್ತು ಸಾವಯವ ಕೃಷಿ ಪ್ರಮಾಣನಾ ಸಂಸ್ಥೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಸ್ ಸುಧೀರ್ ಕುಮಾರ್ ಮತ್ತು ಟಿ ನರಸೀಪುರ ತಾಲೂಕು ರಂಗಸಮುದ್ರದ ಪಿ ರಮೇಶ್. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ ಮಂಡ್ಯ,
ಹಾಗೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿಯಿದೆ, ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು, ಬೆಳೆಯೋ. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ.